Okay, so here come to all of you. ಬರ್ರಿಪ್ಪ ಈಗ ಸೆಕ್ಷನ್ ಸಿ ಕ್ವಶನ್ ನಂಬರ್ 11 ಕೇಸ್ ಸ್ಟಡಿ ಚಾಲೂ ಮಾಡ್ತೇನೆ ರೀ. ಆ್ಯಕ್ಚುಲಿ ಫಂಡ್ ಫ್ಲೋ ಐತಿ, ಕ್ಯಾಶ್ ಫ್ಲೋ ಐತಿ, ಆಮೇಲೆ ಕಂಪೇರಿಟಿವ್ ಐತಿ. ನಾ ಅದು ಮಾಡಿಲ್ಲ, ಯಾಕಂದ್ರೆ ಜಗ ಸಾಲ್ತದೆ ಗೊತ್ತಿಲ್ಲ ನನಗೆ. ಬಟ್ ಇದು ಈಸಿ ಐತಿ, ಅಂದ್ರೆ ಜಗ ಆಗಿದ್ರಿ ಅಲ್ಲಿ, ಅದಕ್ಕೆ ನಾ ಮಾಡತ್ತೀನಿ ರೀ ಇದು. ಓಕೆ, ನನಗೆ ಈಸಿ ರೇಷನ್ ಅಂತ ಫೇವ್ರೆಟ್ ಟಾಪಿಕ್. ಬಟ್ ಚಲೋ ಮಾಡೋಣ ಬರ್ರಿಪ್ಪ. ಸೆಕ್ಷನ್ ಸಿ ಕ್ವಶನ್ ನಂಬರ್ 11 ಕೇಸ್ ಸ್ಟಡಿ ಕ್ವಶನ್. You are given the following figures. Current ratio 2.5, liquid ratio 1.5, net working capital rupees 3 lakh, cash sales rupees 8 lakh, credit sales rupees 2 lakh. Next, gross profit 20% on sales. From the above details you find out: A, current assets find out ಮಾಡ್ರಿ, B, current liabilities find out ಮಾಡ್ರಿ, C, liquid assets find out ಮಾಡ್ರಿ, D, stock find out ಮಾಡ್ರಿ, ಆಮೇಲೆ ಸ್ಟಾಕ್ ಟರ್ನ್ ಅಷ್ಟು ಫೈಂಡ್ ಔಟ್ ಮಾಡ್ರಿ. ಏನು ಕ್ವಶನ್ ಕೊಡ್ತಾರೆ ನಿಮಗೆ ಗೊತ್ತಿಲ್ಲ ನನಗೆ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಿಂಪಲ್ ಐತಿ, ಭಾಳ ಸಿಂಪಲ್ ಐತ್ರಿಪ್ಪ ಅದು ಕ್ವಶನ್ಸ್. ಓಕೆ, ನಾವು ರಿವೈಸ್ಡ್ ಅವಾಗ ನಮಗೆ ಭಾಳ ಡೇಂಜರ್ ಇತ್ರಿಪ್ಪ. ಬಟ್ ನಿಮ್ಗೆ ಏನ್ರಿ ವೆರಿ ಸಿಂಪಲ್ ಐತಿ. ಸ್ಟಾರ್ಟ್ ಮಾಡೋಣ್ರಿ. ಸೊಲ್ಯೂಷನ್ ಆನ್ಸರ್ ನಂಬರ್ 11. ಆನ್ಸರ್ ನಂಬರ್ 11 ಕೇಸ್ ಸ್ಟಡಿ ಕ್ವಶನ್ ನೋಡ್ರಿ. ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟಿದ್ರೆ, ವರ್ಕಿಂಗ್ ಕ್ಯಾಪಿಟಲ್ ಅದು ಕೊಟ್ಟಿದ್ರೆ, ವರ್ಕಿಂಗ್ ಕ್ಯಾಪಿಟಲ್ ಯಾವಾಗ ಕೊಡ್ತಾನ್ರಿ, ಆವಾಗ ಒಂದು ಫಾರ್ಮುಲಾ ಮಾಡ್ರಿ. ರೇಷಿಯೋಸ್ ಒಳಗ, ಫೈನಾನ್ಷಿಯಲ್ ರೇಷಿಯೋ ಅನಾಲಿಸಿಸ್ ಒಳಗ ವರ್ಕಿಂಗ್ ಕ್ಯಾಪಿಟಲ್ ಕೊಟ್ರಿಪ್ಪ, ವರ್ಕಿಂಗ್ ಕ್ಯಾಪಿಟಲ್ ಅಮೌಂಟ್ ಕೊಟ್ಬಿಟ್ರಿಪ್ಪ, ಆವಾಗ ನೀವು ಒಂದು ಫಾರ್ಮುಲಾ ಯೂಸ್ ಮಾಡ್ರಿ. ಏನ್ ಫಾರ್ಮುಲಾ ಯೂಸ್ ಮಾಡ್ಬೇಕ್ರಿ ಇಲ್ಲಿ ಬರೀಲೆ, ಅವಾಗ ಒಂದು ಫಾರ್ಮುಲಾ ಯೂಸ್ ಮಾಡ್ಬೇಕು. ವರ್ಕಿಂಗ್ ಕ್ಯಾಪಿಟಲ್ ಬಂತಲ್ಲ, ವರ್ಕಿಂಗ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ಹೇಳ್ತೀರಿ ಇದು ಫಾರ್ಮುಲಾ ಯಾಕೆ ಯೂಸ್ ಮಾಡ್ಬೇಕ್ರಿಪ್ಪ? ಈ ಫಾರ್ಮುಲಾ ಯಾಕೆ ಯೂಸ್ ಮಾಡ್ಬೇಕ್ರಿ? ವರ್ಕಿಂಗ್ ಕ್ಯಾಪಿಟಲ್ ಅಮೌಂಟ್ ಕೊಟ್ಬಿಟ್ರಿಪ್ಪ ಕ್ವಶನ್ ಒಳಗೆ, ಆವಾಗ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ವರ್ಕಿಂಗ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ನೆನ್ಪಿಡ್ಕೋರಿತು. ಈಗ ನೋಡ್ರಿಪ್ಪ, ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಇಲ್ಲಿ ಒಂದೈತಿ ನೋಡ್ರಿಪ್ಪ, ಕರೆಂಟ್ ರೇಷಿಯೋ ಐತಿ. ವರ್ಕಿಂಗ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ವೇಟ್ ಅ ಮಿನಿಟ್. ಓಕೆ, ನೋಡ್ರಿಪ್ಪ, ವರ್ಕಿಂಗ್ ಕ್ಯಾಪಿಟಲ್ ಯಾವಾಗ ಕೊಡಿದ್ರೆ ತಗೋಬೇಕು ನೋಡ್ರಿ ಫಾರ್ಮುಲಾ ಇದು. ಕರೆಂಟ್ ಅಸೆಟ್ಸ್ ಈಗ ಏನ್ ಮಾಡ್ಬೇಕ್ರಿಪ್ಪ? ಕರೆಂಟ್ ರೇಷಿಯೋ ನೋಡ್ಬೇಕು. ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟೀಸ್ ನೋಡ್ಬೇಕಂದ್ರೆ ಏನ್ರಿಪ್ಪ? ಕರೆಂಟ್ ರೇಷಿಯೋ ನೋಡ್ಬೇಕು. ಏನ್ರಿ? ಕರೆಂಟ್ ರೇಷಿಯೋ ನೋಡ್ಬೇಕು. ಕರೆಂಟ್ ರೇಷಿಯೋ ನಿಮ್ ಕಡೆ ಐತ್ರಿಪ್ಪ 2.5 ಬಾಜು ಅವರು ಏನು ಕೊಟ್ಟಿಲ್ಲ ನೋಡ್ರಿ. ಕರೆಂಟ್ ರೇಷಿಯೋ 2.5 ಬಾಜು ಅವರು ಏನು ಕೊಟ್ಟಿಲ್ಲ. ನೀವು ಹಚ್ಚಿರಿ ರೇಷ್-1 ಅಂತ. 2.5 ನೀವು ಹಚ್ಚಬೇಕು, ಅವರು ಕೊಡಂಗಿಲ್ಲ, ನೀವು ಹಚ್ಚಬೇಕು. ಕರೆಂಟ್ ರೇಷಿಯೋ 2.5 ಅಂತ ನೀವು ಹಚ್ಬೇಕು. ಇದ್ರಾಗ 2.5 ಕರೆಂಟ್ ಅಸೆಟ್ಸ್, ರೇಷ್-1 ಏನ್ರಿಪ್ಪ? ಕರೆಂಟ್ ಲಯಬಿಲಿಟೀಸ್. ನೆನ್ಪಿಡ್ಕೋರಿ, ಕರೆಂಟ್ ರೇಷಿಯೋ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಫಸ್ಟ್ ಪಾರ್ಟ್ ಕರೆಂಟ್ ಅಸೆಟ್ಸ್, ರೇಷಿಯೋ ಆದ್ಮೇಲೆ ರೇಷ್-1 ನಾವು ಹಚ್ಚಿರಿಪ್ಪ, ಅದು ಏನ್ರಿ? ಕರೆಂಟ್ ಲಯಬಿಲಿಟೀಸ್. ನೆನ್ಪಿಡ್ಕೋರಿದು. ಕರೆಂಟ್ ಅಸೆಟ್ಸ್ ಎಷ್ಟ್ರಿಪ್ಪ ಇದು? ಕರೆಂಟ್ ಅಸೆಟ್ಸ್ 2.5. ಕರೆಂಟ್ ಅಸೆಟ್ಸ್ 2.5 ಕರೆಕ್ಟಾ? ಅದು ಕೊಟ್ಟಿಲ್ಲ ಅವರು, ರೇಷ್-1 ಕೊಟ್ಟಿಲ್ಲ ಅವರು, ನಾವು ಹಚ್ಚಬೇಕು. ಯಾಕೆ ಸರ್ ಇದು ಮಸ್ಕರಿ ಮಾಡಿರಿ ಏನ ಅಂತ ಹಿಡಿದಿರಿ ನಂಗೆ ನೀವು? ನಾವು ಹಚ್ಬೇಕು, ಅದು ರೂಲ್ಸ್ ಐತಿ. 2.5 ಅಂತ ಹಚ್ಬೇಕು ನೀವು. ಅದ್ರಾಗ ಫಸ್ಟ್ ಪಾರ್ಟ್ ಕರೆಂಟ್ ಅಸೆಟ್ಸ್, ಬಾಜು ಪಾರ್ಟ್ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ರೇಷಿಯೋ, ಕರೆಂಟ್ ಅಸೆಟ್ಸ್ 2.5 ಮೈನಸ್ ಹಚ್ಚಿರಿಪ್ಪ ಇಲ್ಲ, ಮೈನಸ್ ಕರೆಂಟ್ ಲಯಬಿಲಿಟೀಸ್ ಎಷ್ಟ್ರಿಪ್ಪ? ಅದು 1. ಕರೆಂಟ್ ಲಯಬಿಲಿಟೀಸ್ ಎಷ್ಟ್ರಿಪ್ಪ? 1. ಕರೆಂಟ್ ಲಯಬಿಲಿಟೀಸ್ 1. ಈಗ ಮಾಡ್ರಿ 2.5 ಮೈನಸ್ 1 ಮಾಡ್ರಿ. 2.5 ಮೈನಸ್ 1 ಮಾಡ್ರಿ. ಎಷ್ಟ್ರಿ? 1.5 ಅಂತ ಕರೆಂಟ್ ಲಯಬಿಲಿಟೀಸ್, ವರ್ಕಿಂಗ್ ಕ್ಯಾಪಿಟಲ್. ಸರಿತಾ? ಕರೆಂಟ್ ರೇಷಿಯೋ 2.5 ರೇಷ್-1 ನಾವು ಹಚ್ಚಬೇಕು, ಅವರು ಕೊಡಂಗಿಲ್ಲ. ಕರೆಂಟ್ ಅಸೆಟ್ಸ್ 2.5 ಮೈನಸ್ ಕರೆಂಟ್ ಲಯಬಿಲಿಟೀಸ್ 1 ಹಚ್ಚಿರಿಲ್ಲ. 2.5 ಮೈನಸ್ 1 ಮಾಡ್ರಿಪ್ಪ, 1.5 ಬಂತ್ರಿ. ಈಗ ಫಸ್ಟ್ ವ್ಯಾಲ್ಯೂಸ್ ಬಂತು. ಏನ್ರಿ ವ್ಯಾಲ್ಯೂಸ್ ಅಂದ್ರೆ ಏನ್ರಿಪ್ಪ? ನಂಬರ್ಸ್ ಬಂತು. ಫಸ್ಟ್ ನಂಬರ್ಸ್ ಬಂತ್ರಿ. ಈಗ ಅಮೌಂಟ್ ತಗೋರಿ. ವರ್ಕಿಂಗ್ ಕ್ಯಾಪಿಟಲ್ ಅಮೌಂಟ್ ಐತಿ, ಐತಿ. ವರ್ಕಿಂಗ್ ಕ್ಯಾಪಿಟಲ್ ಅಮೌಂಟ್ ಐತ್ರಿ. ಇಲ್ಲ, ವರ್ಕಿಂಗ್ ಕ್ಯಾಪಿಟಲ್ ಅಮೌಂಟ್ ಐತ್ರಿ. ಎಷ್ಟೈತಿಪ್ಪ? 3 lakh ಐತಿ. ವರ್ಕಿಂಗ್ ಕ್ಯಾಪಿಟಲ್ ಅಮೌಂಟ್ ಐತ್ರಿಪ್ಪ, ಎಷ್ಟ್ರಿ? 3 lakh. ವರ್ಕಿಂಗ್ ಕ್ಯಾಪಿಟಲ್ ಅಮೌಂಟ್ ಎಷ್ಟಿತ್ರಿಪ್ಪ? 3 lakh ಐತಿ.
ನಮ್ಗೆ ಏನ್ ಬೇಕ್ರಿಪ್ಪ, ಈಗ ನಮ್ಗೆ ಕರೆಂಟ್ ಅಸೆಟ್ಸ್ ಬೇಕಾ ಮತ್ತೆ ನಮ್ಗೆ ಕರೆಂಟ್ ಲಯಬಿಲಿಟೀಸ್ ಬೇಕು. ನೆನಪಲ್ಕೊಡಿ, ವರ್ಕಿಂಗ್ ಕ್ಯಾಪಿಟಲ್ ಅಮೌಂಟ್ ಐತಿ, ಕರೆಂಟ್ ಅಸೆಟ್ಸ್ ಅಮೌಂಟ್ ಇಲ್ಲ, ಕರೆಂಟ್ ಲಯಬಿಲಿಟೀಸ್ ಅಮೌಂಟ್ ಇಲ್ಲ. ನಮ್ಗೆ ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟೀಸ್ ಬೇಕು. ಓಕೆ, ಸ್ಮಾಲ್ ಎ ಕರೆಂಟ್ ಅಸೆಟ್ಸ್ ಬರಲಿ, ಸ್ಮಾಲ್ ಎ ಕರೆಂಟ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್ ಇಸ್ ಈಕ್ವಲ್ ಟು, ನೋಡ್ರಿ, ಸ್ಮಾಲ್ ಎ ಕರೆಂಟ್ ಅಸೆಟ್ಸ್ ಇಸ್ ಈಕ್ವಲ್ ಟು ಅಮೌಂಟ್ ಎಷ್ಟು ರೂಪಾಯಿ ಇಲ್ಲಿ, ಅಮೌಂಟ್ 3 lakh. ವರ್ಕಿಂಗ್ ಕ್ಯಾಪಿಟಲ್ ಅಮೌಂಟ್ ಎಷ್ಟು ರೂಪಾಯಿ, 3 lakh ಇಂಟು ನೆನಪಾತ್ರಿ, ನೋಡ್ರಿ ಕರೆಂಟ್ ಅಸೆಟ್ಸ್ ನಮಗೆ ಬೇಕ್ರಿಪ್ಪ ಇಸ್ ಈಕ್ವಲ್ ಟು ವರ್ಕಿಂಗ್ ಕ್ಯಾಪಿಟಲ್ ಅಮೌಂಟ್ ಎಷ್ಟು ರೂಪಾಯಿ, 3 lakh ಇಂಟು ನಮ್ಗೆ ಬೇಕೇನ್ರಿಪ್ಪ, ಈಗ ಕರೆಂಟ್ ಅಸೆಟ್ಸ್ ಬೇಕು. ನಮ್ಗೆ ಏನ್ ಬೇಕ್ರಿ, ಕರೆಂಟ್ ಅಸೆಟ್ಸ್ ಬೇಕು. ಕರೆಂಟ್ ಅಸೆಟ್ಸ್ ನಮ್ಗೆ ಏನ್ ಬೇಕ್ರಿಪ್ಪ, ಕರೆಂಟ್ ಅಸೆಟ್ಸ್ ಬೇಕು. ಕರೆಂಟ್ ಅಸೆಟ್ಸ್ ಎಷ್ಟಿದ್ರಿಪ್ಪ, 2.5 ಐತಿ. ಕರೆಂಟ್ ಅಸೆಟ್ಸ್ ಎಷ್ಟಿದ್ರಿಪ್ಪ, 2.5 ಐತಿ. 2.5 ತಗೋರಿ, 2.5 ತಗೋರಿ, ಡಿವೈಡೆಡ್ ಬೈ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿದ್ರಿಪ್ಪ, 1.5 ಐತಿ. ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿದ್ರಿಪ್ಪ, 1.5. ತಿಳಿತು ನಿಮ್ಗೆ? ಕರೆಂಟ್ ಅಸೆಟ್ಸ್ ಇಸ್ ಈಕ್ವಲ್ ಟು ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿದ್ರಿಪ್ಪ, ಅಮೌಂಟ್ 3 lakh ಐತಿ. ಇಂಟು ನಮ್ಗೆ ಬೇಕೇನ್ರಿಪ್ಪ, ಕರೆಂಟ್ ಅಸೆಟ್ಸ್ ಬೇಕು. ನಮ್ಗೆ ಕರೆಂಟ್ ಅಸೆಟ್ಸ್ ಹೌದಲ್ಲ, 2.5 ಡಿವೈಡೆಡ್ ಬೈ ಮೇನೇನ್ರಿಪ್ಪ, ವರ್ಕಿಂಗ್ ಕ್ಯಾಪಿಟಲ್ ತಗೋರಿ 1.5 ಮಾಡ್ರಿಪ್ಪ. ಈಗ ಎಷ್ಟು ರೀ, ನೋಡ್ತಾರೆ 3 lakh ಇಂಟು 2.5 ಡಿವೈಡೆಡ್ ಬೈ 1.5 ಎಷ್ಟು ಬಂದ್ರಿ, ಇದು 5 lakh. ಎಷ್ಟು ರೀ, 5 lakh. 5 lakh ನಿಮ್ದ ಕರೆಂಟ್ ಅಸೆಟ್ಸ್. 5 lakh ನಿಮ್ದು ಏನ್ರಿಪ್ಪ, ಕರೆಂಟ್ ಅಸೆಟ್ಸ್. ಗಾಟ್ ಇಟ್? ಕರೆಂಟ್ ಅಸೆಟ್ಸ್ ಮುಗಿತು. ನೆಕ್ಸ್ಟ್ ಐತ್ರಿಪ್ಪ ಈಗ ಕರೆಂಟ್ ಲಯಬಿಲಿಟೀಸ್, ಬಿ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್, ಬಿ ಕರೆಂಟ್ ಲಯಬಿಲಿಟೀಸ್. ಯಾವ ಮಾಸ ಮಾಡ್ತಾರಪ್ಪ ಅದು? ಕರೆಂಟ್ ಲಯಬಿಲಿಟೀಸ್ ಇಸ್ ಈಕ್ವಲ್ ಟು ಸೇಮ್ ಕೇಸ್ ರೀಪ್ಪ, ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿಪ್ಪ, 3 lakh. 3 lakh ಇಂಟು ನಮ್ಗೆ ಬೇಕೇನ್ರಿಪ್ಪ, ಈಗ ಕರೆಂಟ್ ಲಯಬಿಲಿಟೀಸ್ ಬೇಕು. ಕರೆಂಟ್ ಲಯಬಿಲಿಟೀಸ್ ಇಲ್ಲೈತಿ, ಕರೆಂಟ್ ಲಯಬಿಲಿಟೀಸ್ ಇಲ್ಲೈತಿ. ಎಷ್ಟೈತಿ ಕರೆಂಟ್ ಲಯಬಿಲಿಟೀಸ್, 1 ಐತಿ. ಎಷ್ಟಿದು, 1 ಡಿವೈಡೆಡ್ ಬೈ ಮೇನ್ ಏನ್ರಿಪ್ಪ, 1.5. ಮೇನ್ ಏನ್ರಿಪ್ಪ, 1.5 ಕೆಳಗಡೆ ಇಡ್ರಿ, 1.5 ಮೇನ್ ಕೆಳಗಡೆ ಇರುತ್ತಾ. 3 lakh ಇಂಟು ಕರೆಂಟ್ ಅಸೆಟ್ಸ್ 2.5 ಡಿವೈಡೆಡ್ ಬೈ ಮೇನ್ ಏನ್ರಿಪ್ಪ, 1.5. 5 lakh ಬಂತು. ಈಗ ಕರೆಂಟ್ ಲಯಬಿಲಿಟೀಸ್ಗೆ ಅಮೌಂಟ್ ಎಷ್ಟಿಪ್ಪ, ಸೇಮ್ 3 lakh ಇಂಟು ಕರೆಂಟ್ ಲಯಬಿಲಿಟೀಸ್ಗೆ ಎಷ್ಟಿದ್ರಿಪ್ಪ, 1 ಐತಿ. 1 ಮೇಲೆ ಡಿವೈಡ್ ಬೈ 1.5 ಕೆಳಗಡೆ ಮಾಡ್ರಿಪ್ಪ. ಈಗ समझ में आ रहा है आपको समझ में आ रहा नहीं है सभी? ठीक है, 3 lakh इंटू 1 डिवाइडेड बाय 1.5, 2 lakh. 2 lakh. Got it? Okay. Done? Confirmation. Okay, ನಿಮಗೆ ಮೇನ್ ಕನ್ಫರ್ಮೇಷನ್ ಬೇಕಂದ್ರೆ ಏನು ಮಾಡ್ತೀರಿ? ನಿಮಗೆ ಕನ್ಫರ್ಮೇಷನ್ ಬೇಕಂದ್ರೆ ವರ್ಕಿಂಗ್ ಇದು ಮಾಡಂಗಿಲ್ಲ, ಆಕ್ಚುಲಿ ಮಾಡಂಗಿಲ್ಲ. ನಿಮಗೆ ಕನ್ಫರ್ಮೇಷನ್ ಬೇಕಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ನಿಮಗೆ ಕನ್ಫರ್ಮೇಷನ್ ಬೇಕಲ್ಲ. ಕರೆಂಟ್ ಅಸೆಟ್ಸ್ ಎಷ್ಟಿತ್ರಿಪ್ಪ? ಕರೆಂಟ್ ಅಸೆಟ್ಸ್ 5 lakh ಐತಿ, ಮೈನಸ್ ಕರೆಂಟ್ ಲಯಬಿಲಿಟೀಸ್ ಎಷ್ಟಿತ್ರಿಪ್ಪ? 2 lakh ಐತಿ. 5 lakh minus 2 lakh 3 lakh ಬಂತು. ವರ್ಕಿಂಗ್ ಕ್ಯಾಪಿಟಲ್ 3 lakh. ಇದು ನಿಮಗೆ ಕನ್ಫರ್ಮೇಷನ್. ಆಕ್ಚುಲಿ ಮಾಡಕ್ ಹೋಗ್ಬೇಡ್ರಿ, ಇದು ಅಲ್ಲಿ ಕೊಟ್ಟಿಲ್ಲ ಮಾಡ್ರಿ ಅಂತ ಕೊಟ್ಟಿಲ್ಲ, ನಾನು ನಿಮ್ಗೆ ಹೇಳ್ತೀನಿ ರೀ. ಕನ್ಫರ್ಮೇಷನ್ ವರ್ಕಿಂಗ್ ಕ್ಯಾಪಿಟಲ್ 3 lakh ಐತಿ, ಐತಲ್ಲ, ಕನ್ಫರ್ಮೇಷನ್ ಆತ. ಡನ್. ಈಗ ನಿಮ್ದು ಬಿನು ಮುಗಿತು ನೋಡ್ರಿ. ಗಾಟ್ ಇಟ್? ಆಕ್ಚುಲಿ ಸಿಂಪಲ್ ಐತಿ, ಸ್ವಲ್ಪ ಮೈಂಡ್ ಯೂಸ್ ಮಾಡ್ಬೇಕು ಅಷ್ಟೇ. ಭಾಳ ಸಿಂಪಲ್ ಐತಿ. ರೇಷಿಯೋ ಅನಾಲಿಸಿಸ್ ನನ್ನ ಫೇವ್ರೆಟ್ ಟಾಪಿಕ್. ನಾ BCom 6 ಸೆಮಿಸ್ಟರ್ ಇದ್ರಿ, ಅವಾಗ ನಂದು ಫೇವ್ರೆಟ್ ಟಾಪಿಕ್ ಇತ್ತಿದ್ದು, ಅದಕ್ಕೆ 100 ಆಗಿತ್ತು. ಸರಿ ಬೇಡ್ರಿ, ಎ ಮತ್ತು ಬಿ. ಸರಿ, ಏನ್ ಡೌಟ್ ಇಲ್ಲ. ನೆಕ್ಸ್ಟ್ ಈಗ ಲಿಕ್ವಿಡ್ ಅಸೆಟ್ಸ್. ಲಿಕ್ವಿಡ್ ಅಸೆಟ್ಸ್ ಮಾಡ್ಬೇಕಂದ್ರೆ ಲಿಕ್ವಿಡ್ ರೇಷಿಯೋ ಫಾರ್ಮುಲಾ ಪ್ರಿಫರ್ ಮಾಡ್ಬೇಕು. ಲಿಕ್ವಿಡ್ ಅಸೆಟ್ಸ್ ಮತ್ತು ಲಿಕ್ವಿಡ್ ರೇಷಿಯೋ ಫಾರ್ಮುಲಾ ಲಿಂಕ್ ಐತಿ. ಲಿಕ್ವಿಡ್ ಅಸೆಟ್ಸ್ ಮತ್ತು ಲಿಕ್ವಿಡ್ ರೇಷಿಯೋ ಫಾರ್ಮುಲಾ ಲಿಂಕ್ ಐತಿ, ಅದಕ್ಕೆ ಯೂಸ್ ಮಾಡ್ರಿಪ್ಪ. ಏನ್ರಿದು? ಸಿ ಮಾಡೋಣ್ರಿ. ಈಗ ಸಿ ಮಾಡೋಣ್ರಿ. ಸಿ ಏನ್ರಿ? ಸಿ ಮಾಡೋಣ್ರಿಪ್ಪ. ಸಿ ಮಾಡ್ಬೇಕಂದ್ರೆ ಏನ್ರಿಪ್ಪ? ಲಿಕ್ವಿಡ್ ರೇಷಿಯೋ ಫಾರ್ಮುಲಾ ಬರ್ಬೇಕು. ಲಿಕ್ವಿಡ್ ಅಸೆಟ್ಸ್ ಮತ್ತು ಲಿಕ್ವಿಡ್ ರೇಷಿಯೋ ಫಾರ್ಮುಲಾ ಲಿಂಕ್ ಐತಿ, ಅದಕ್ಕೆ ಲಿಕ್ವಿಡ್ ರೇಷಿಯೋ ಫಾರ್ಮುಲಾ ಯೂಸ್ ಮಾಡ್ರಿ. liquid ratio is equal to liquid assets
liquid assets divided by current liabilities. Current liabilities. ಇದು ಫಾರ್ಮುಲಾ ಪರ್ಫೆಕ್ಟ್ ಮಾಡ್ರಿಪ್ಪ. ಲಿಕ್ವಿಡ್ ರೇಷಿಯೋ, ಲಿಕ್ವಿಡ್ ಅಸೆಟ್ಸ್ ಮತ್ತು ಲಿಕ್ವಿಡ್ ರೇಷಿಯೋ ಫಾರ್ಮುಲಾ ಲಿಂಕ್ ಐತೆ. ಅದಕ್ಕೆ ಏನ್ರಿಪ್ಪ, ಲಿಕ್ವಿಡ್ ರೇಷಿಯೋ ಇಸ್ ಈಕ್ವಲ್ ಟು ಲಿಕ್ವಿಡ್ ಅಸೆಟ್ಸ್ ಡಿವೈಡ್ ಬೈ ಕರೆಂಟ್ ಲಯಬಿಲಿಟೀಸ್. ಲಿಕ್ವಿಡ್ ರೇಷಿಯೋ ಕೊಟ್ಟಾರೆ ಅವರು, ಲಿಕ್ವಿಡ್ ರೇಷಿಯೋ ಐತಿ. ಲಿಕ್ವಿಡ್ ರೇಷಿಯೋ ಐತಿ ನೋಡ್ರಿಪ್ಪ. ಲಿಕ್ವಿಡ್ ರೇಷಿಯೋ ಎಷ್ಟ್ರಿ 1.5. ಲಿಕ್ವಿಡ್ ರೇಷಿಯೋ ಎಷ್ಟ್ರಿಪ್ಪ 1.5. 1.5 ಇಲ್ರಿಪ್ಪ ಇಲ್ಲಿ 1.5. 1.5 ಇಸ್ ಈಕ್ವಲ್ ಟು ಲಿಕ್ವಿಡ್ ಅಸೆಟ್ಸ್. ನಿಮಗೆ ಗೊತ್ತೈತಿ ಲಿಕ್ವಿಡ್ ಅಸೆಟ್ಸ್ ಕೊಟ್ಟಿಲ್ಲ, ಲಿಕ್ವಿಡ್ ಅಸೆಟ್ಸ್ ಕೊಟ್ಟಿಲ್ಲ, ಲಿಕ್ವಿಡ್ ಅಸೆಟ್ಸ್ ಅವರು ಕೊಟ್ಟಿಲ್ಲ, ಅದಕ್ಕೆ ಮಾಡ್ರಿ ಅಂತ. ಲಿಕ್ವಿಡ್ ಅಸೆಟ್ಸ್ ಅವರು ಕೊಟ್ಟಿಲ್ಲ, ಅದಕ್ಕೆ ಲಿಕ್ವಿಡ್ ಅಸೆಟ್ಸ್ ಪ್ಲಸ್ ಅಲ್ಲಿ ಲಿಕ್ವಿಡ್ ಅಸೆಟ್ಸ್ ಬರೀರಿಪ್ಪ. ಅವರು ಕೊಟ್ಟಿಲ್ಲ, ಲಿಕ್ವಿಡ್ ಅಸೆಟ್ಸ್ ಕೊಟ್ಟಿಲ್ಲ, ಅದು ಫೈಂಡ್ ಔಟ್ ಮಾಡ್ರಿ ನೀವು ಅಂತ. ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ನಿಮ್ ಕಡೆ ಐತಿ ಕರೆಂಟ್ ಲಯಬಿಲಿಟೀಸ್? ಐತಿ ಕರೆಂಟ್ ಲಯಬಿಲಿಟೀಸ್. ಇಲ್ಲಿ ನೋಡಿ ಕರೆಂಟ್ ಲಯಬಿಲಿಟೀಸ್ ಎಷ್ಟಿಪ್ಪ 2 लाख. करेंट लायबिलिटीज 2 लाख. फिल आता है? समझ में आ रहा है आप लोगों को? समझ में आ रहा नहीं? ठीक है. अब क्या करेंगे, 1.5 और 2 लाख को इंटू करेंगे. ಇದು ಇಂಟು ಮಾಡಬೇಕು. ಇದು ಇಂಟು ಮಾಡಬೇಕು. ಇಂಟು ಮಾಡ್ರಿ. ಇದು ಮತ್ತೆ ಇದು ಇಂಟು ಮಾಡ್ರಿ. 1.5 ಇಂಟು 2 लाख. 1.5 into 2 lakh is equal to liquid assets. Liquid assets. Liquid assets is equal to liquid assets is equal to ಮಾಡ್ರಿಪ್ಪ. ಈಗ 1.5 into 2 lakh ಮಾಡ್ರಿ. I think 3 lakh ಅಲ್ಲ. 1.5 into 1.5 into 2 lakh. 3 lakh ಅಲ್ಲ ಅದು? 3 lakh. लिक्विड असेट्स 3 लाख. लिक्विड असेट्स 3 लाख. समझ में आने? ओके, समझ में आ रहा आप लोग? बहुत इजी है ना? ತಿಳಿತಲ್ರಿಪ್ಪ ನಿಮಗೆ? ಭಾಳ ಈಸಿ ತಲ್ಲ ಇದು. ಲಿಕ್ವಿಡ್ ಅಸೆಟ್ಸ್ ಸಿ. ಲಿಕ್ವಿಡ್ ಅಸೆಟ್ಸ್ ಎಷ್ಟ್ರಿಪ್ಪ 3 लाख. लिक्विड असेट्स 3 लाख. ಗಾಟ್ ಇಟ್? ಎಷ್ಟು ಮಟ ಆತ್ರಿಪ್ಪ? ನೆಕ್ಸ್ಟ್ ಸ್ಟಾಕ್ ಮಾಡೋಣಲ್ಲ. ಈಗ ಸ್ಟಾಕ್ ಮಾಡೋಣ್ರಿ. ಈಗ ಸ್ಟಾಕ್ ಇಲ್ಲೇ ಮಾಡ್ತೀನಿಪ್ಪ. ಸ್ವಲ್ಪ ಇಲ್ಲೇ ಇದು ಮಾಡ್ತೀನಿ. ಸ್ಟಾಕ್ ಮಾಡೋಣ್ರಿ. ಎ ಬಿ ಸಿ ಮುಗಿತ್ರಿ. ಈಗ ಡಿ ಅಲ್ಲ, ಡಿ ಸ್ಟಾಕ್ ಮಾಡೋಣ್ರಿ. ಸ್ಟಾಕ್ ಮಾಡ್ಬೇಕಂದ್ರೆ ಬೇಡ, ಸ್ಟಾಕ್ ಮಾಡ್ಬೇಕಾ ತಡೀರಿಪ್ಪ. ಸ್ಟಾಕ್ ಮಾಡ್ಬೇಕಂದ್ರೆ ಏನ್ ಬೇಕ್ರಿಪ್ಪ ನಿಮ್ಗೆ? ತಡೀರಿ. ಸ್ಟಾಕ್ ಮಾಡ್ಬೇಕಂದ್ರೆ ಏನ್ರಿಪ್ಪ, ಲಿಕ್ವಿಡ್ ಅಸೆಟ್ಸ್ ಫಾರ್ಮುಲಾ ಯೂಸ್ ಮಾಡ್ಬೇಕು. ಸ್ಟಾಕ್ ಯಾವಾಗಲೂ ಕ್ವಶನ್ ಒಳಗೆ ಸ್ಟಾಕ್ ಮಾಡ್ರಿ ಅಂತ ಕೊಟ್ಬಿಡ್ತಾರಿಪ್ಪ. ಅವಾಗ ಸ್ಟಾಕ್ ಮಾಡ್ಬೇಕಂದ್ರೆ ಏನ್ ಫಾರ್ಮುಲಾ ಯೂಸ್ ಮಾಡ್ಬೇಕ್ರಿ ನೀವು? ಸ್ಟಾಕ್ ಮಾಡ್ಬೇಕಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕ್ರಿ ನೀವು? ಲಿಕ್ವಿಡ್ ಅಸೆಟ್ಸ್ ಫಾರ್ಮುಲಾ ಯೂಸ್ ಮಾಡ್ಬೇಕು. ಸ್ಟಾಕ್ ಮಾಡ್ಬೇಕಂದ್ರೆ ಯಾವ ಫಾರ್ಮುಲಾ ರೀಪ್ಪ? ಲಿಕ್ವಿಡ್ ಅಸೆಟ್ಸ್ ಫಾರ್ಮುಲಾ ಯೂಸ್ ಮಾಡ್ಬೇಕು. ಲಿಕ್ವಿಡ್ ಅಸೆಟ್ಸ್ ಸ್ಟಾಕ್ ಫೈಂಡ್ ಮಾಡ್ಬೇಕಂದ್ರೆ ಯಾವ ಫಾರ್ಮುಲಾ ರೀಪ್ಪ? ಲಿಕ್ವಿಡ್ ಅಸೆಟ್ಸ್ ಇಸ್ ಈಕ್ವಲ್ ಟು current assets minus stock. ಇದು ಫಾರ್ಮುಲಾ ನೋಡ್ರಿಪ್ಪ. ಲಿಕ್ವಿಡ್ ಅಸೆಟ್ಸ್ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಸ್ಟಾಕ್. स्टॉक ಮಾಡಾಕ ಫಾರ್ಮುಲಾ ಇದು. लिक्विड असेट्स इज इक्वल टू करंट असेट्स माइनस स्टॉक. समझ में आने? ठीक है. इज इक्वल टू अब लिक्विड असेट्स लिक्विड असेट्स एष्ट्रिपा 3 लाख. लिक्विड असेट्स 3 लाख. करंट असेट्स 5 लाख. माइनस स्टॉक ನಮಗೆ ಗೊತ್ತಿಲ್ಲ. ಸ್ಟಾಕ್ ಪ್ಲಸ್ ಅಲ್ಲೇ ಸ್ಟಾಕ್. ಸಿಂಪಲ್. ಸ್ಟಾಕ್ ಪ್ಲಸ್ ಅಲ್ಲೇ ಸ್ಟಾಕ್. ಸಿಂಪಲ್ ಏನ್ ಮಾಡ್ತೀರಿಪ್ಪ? ಸ್ಟಾಕ್ ಇಲ್ಲಿ ಇಡ್ರಿಪ್ಪ. ಸ್ಟಾಕ್ ಇಲ್ಲಿ ಇಡ್ರಿ. 5 लाख ಸೇಮ್ ಇಡ್ರಿ. 5 लाख ಸೇಮ್. 5 लाख ಪ್ಲಸ್ ಅಲ್ಲೇ 5 लाख. ನೋಡ್ರಿ, ಸ್ಟಾಕ್ ಇಲ್ಲ ಇಡ್ರಿ ಇಸ್ ಈಕ್ವಲ್ ಟು 5 लाख ಪ್ಲಸ್ ಅಲ್ಲೇ 5 लाख ಪ್ಲಸ್ 3 लाख ಇಸ್ ಈಕ್ವಲ್ ಟು ಆಚೆ ಕಡೆ ತಗೋರಿ. ಆಚೆ ಕಡೆ ಅಲ್ಲ, ಏನ್ ಹೇಳಿತೀರಿ ನೀವು? ಆ ಕಡೆ ಪ್ಲಸ್ 3 लाख
ಆ ಸೈಡ್ ತಗೋರಿಪ್ಪ -3 लाख +3 लाख -3 लाख -3 लाख समझ में आने। ये +3 लाख को तुम लोग उठा के इज इक्वल टू के उस तरफ लेके जाओ तो क्या बनता -3 लाख बनता। तो तुम्हारा स्टॉक कितना हुआ 5 लाख -3 लाख का 2 लाख तुम्हारा स्टॉक। समझ में आया। 5 लाख तुम्हारा क्या है स्टॉक है। ओके स्टॉक नो मुगित्ರಿ ಡಿ ಸ್ಟಾಕ್ नो ಮುಗಿತು ನೋಡ್ರಿಪ್ಪ स्टॉक नो मुगिತು। समझ में आ रहा है यहाँ तक। समझ में आ रहा सभी को ठीक है। ए हुआ बी हुआ सी हुआ डी हुआ। अब ई मालूम करेंगे अभी। ओके टेक डाउन द स्क्रीनशॉट। आई विल रफ सम पार्ट। टेक डाउन द स्क्रीनशॉट। आई विल रफ सम पार्ट। ओके okay now have some okay stock average stock cost of goods sold okay from this part ತಿರ್ತತಲ್ರಿಪ್ಪ ನಿಮಗೆ ಅರ್ಥ ಆಗಿತ್ತಲ್ಲ ಅದು ಹಾ ಕನ್ನಡ ಹಿಂದಿ ಹೇಳ್ಬೇಕಂದ್ರೆ ಏನ್ರಪ್ಪ ಸ್ವಲ್ಪ ವಿಡಿಯೋ ಲೆಂದಿ ಆಗ್ತದ್ರಿಪ್ಪ ಅದು ಸ್ವಲ್ಪ ಅಡ್ಜಸ್ಟ್ ಮಾಡ್ರಿ ಯಾಕಂದ್ರೆ ಬೋತ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ ಆರ್ ದೇರ್ ಸೊ ಹ್ಯಾವ್ ಟು ಯೂಸ್ ಮಲ್ಟಿ ಲಿಂಗ್ವಲ್ ಲ್ಯಾಂಗ್ವೇಜಸ್ ಕನ್ನಡ ಹಿಂದಿ ಇಂಗ್ಲೀಷ್ ಇಲ್ಲೇ ಇಲ್ಲ ಈಗ ಆಯ್ತಾ। ಈಗೇನ್ರಿಪ್ಪ ಈಗ ಈ ಸ್ಟಾಕ್ ಟರ್ನ್ ಓವರ್ ರೇಷೋ ಮೀನ್ಸ್ ಸೇಮ್ ಇನ್ವೆಂಟರಿ ಟರ್ನ್ ಓವರ್ ರೇಷೋ ಮೀನ್ಸ್ ಸೇಮ್ ಆಮೇಲೆ ಮಟೀರಿಯಲ್ ಟರ್ನ್ ಓವರ್ ರೇಷೋ ಮೀನ್ಸ್ ಸೇಮ್। ಈಗ ಈ ಸ್ಟಾಕ್ ಟರ್ನ್ ಓವರ್ ರೇಷೋ ಈ stock turnover ratio is equal to actually stock turnover ratio formula cost of goods sold divided by average stock ಇದು ಫಾರ್ಮುಲಾ। stock turnover ratio is equal to cost of goods sold divided by average stock। cost of goods sold ನಮ್ಮ ಕಡೆ ಇಲ್ಲ cost of goods sold ನಮ್ಮ ಕಡೆ ಇಲ್ಲ cost of goods sold is equal to sales minus gross profit ಓಕೆ ಸೇಲ್ಸ್ ಐತಿ ನಿಮ್ಮ ಕಡೆ ಐತಿ ಸೇಲ್ಸ್ ಐತಿ ನೋಡ್ರಿಪ್ಪ ಸೇಲ್ಸ್ ನಿಮ್ಮ ಕಡೆ ಐತಿ ಕ್ಯಾಶ್ ಸೇಲ್ಸ್ ಕ್ರೆಡಿಟ್ ಸೇಲ್ಸ್ ನಿಮಗೆ ಟೋಟಲ್ ಸೇಲ್ಸ್ ಬೇಕು ಸೇಲ್ಸ್ ಅಂದ್ರೆ ಏನ್ರಿಪ್ಪ ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್ ಎರಡು ಸೇರಿಸಿ ಟೋಟಲ್ ಸೇಲ್ಸ್ ನಿಮಗೆ ಸೇಲ್ಸ್ ಬೇಕಂದ್ರೆ ಇಲ್ಲಿ ಏನ್ರಿಪ್ಪ ಇಲ್ಲಿ ಸ್ಟಾಮ ಹಾಕ್ತೀನಿ ಸೇಲ್ಸ್ ಇಸ್ ಈಕ್ವಲ್ ಟು ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್ ಕ್ಯಾಶ್ ಸೇಲ್ಸ್ ಅಂದ್ರೆ ಟೋಟಲ್ ಸೇಲ್ಸ್ ಬೇಕ್ರಿಪ್ಪ ಟೋಟಲ್ ಸೇಲ್ಸ್ ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್ ಕ್ಯಾಶ್ ಸೇಲ್ಸ್ ಎಷ್ಟೈತ್ರಿಪ್ಪ ಕ್ಯಾಶ್ ಸೇಲ್ಸ್ 8 लाख ಐತಿ ಪ್ಲಸ್ ಕ್ರೆಡಿಟ್ ಸೇಲ್ಸ್ ಎಷ್ಟೈತ್ರಿಪ್ಪ 2 लाख ಐತಿ। ಓಕೆ ಮಾಡ್ರಿ ನೀವು ಟೋಟಲ್ ಸೇಲ್ಸ್ ಎಷ್ಟ್ರಿಪ್ಪ ನಿಮ್ದು 8 लाख ಪ್ಲಸ್ 2 लाख 10 लाख ನಿಮ್ದು ಏನ್ರಿಪ್ಪ ಟೋಟಲ್ ಸೇಲ್ಸ್। ಓಕೆ ಸೇಲ್ಸ್ ನಿಮ್ದು ಬಂದ್ ನೋಡ್ರಿಪ್ಪ ಸೇಲ್ಸ್ ನಿಮ್ದು ಬಂತ್ರಿ ಸೇಲ್ಸ್ ನಿಮ್ದು ಎಷ್ಟ್ರಿಪ್ಪ 10 लाख ಸೇಲ್ಸ್ ಪ್ಲಸ್ 10 लाख ಹಾಕ್ರಿಪ್ಪ ಮೈನಸ್ ನಿಮ್ಗೆ ಏನ್ ಬೇಕೇನ್ರಿಪ್ಪ ಈ ಗ್ರಾಸ್ ಪ್ರಾಫಿಟ್ ಬೇಕು ನಿಮ್ಗೆ ಏನ್ ಬೇಕ್ರಿಪ್ಪ ಗ್ರಾಸ್ ಪ್ರಾಫಿಟ್ ಎಲ್ಲ ಮಾಡೋಣ್ರಿ ಗ್ರಾಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ ಎಲ್ಲ ಕೂಡ ನೋಡ್ರಿಪ್ಪ ಇಲ್ಲೇ ನೋಡಿ ಗ್ರಾಸ್ ಪ್ರಾಫಿಟ್ 20% ಆನ್ ಸೇಲ್ಸ್ ಮೇಲೆ 20% ತಗೋರಿಪ್ಪ ಅಂತ ಗ್ರಾಸ್ ಪ್ರಾಫಿಟ್ ಬರ್ರಿಪ್ಪ 20% ಆನ್ ಸೇಲ್ಸ್ ಅಲ್ಲ ಅದು 20% ಆನ್ ಸೇಲ್ಸ್ is equal to 20/100 into ಸೇಲ್ಸ್ ನಿಮ್ದು ಎಲ್ಲಿತ್ತು ಇಲ್ಲಿ ನೋಡ್ರಿಪ್ಪ ಸೇಲ್ಸ್ ನಿಮ್ದು ಎಷ್ಟ್ರಿಪ್ಪ 10 लाख समझ में आ रहा है। ग्रॉस प्रॉफिट सेल्स के ऊपर 20% लेना करके बोल रहा है हमें लेंगे कितना था 20% इसके ऊपर निकाले तो 2 लाख आता है शायद 2 लाख आता 10 लाख के ऊपर इंटू 20% निकालेंगे कितना था 2 लाख आता कितना 2 लाख
ये 2 लाख क्या है तुम्हारा ग्रॉस प्रॉफिट, 2 लाख क्या है ग्रॉस प्रॉफिट, ग्रॉस प्रॉफिट के प्लेस पे 2 लाख ಮಾಡ್ರಿ ಇದು 10 lakh minus 2 lakh 8 lakh 8 lakh ನಿಮ್ದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 8 lakh ನಿಮ್ದು ಏನ್ರಿಪ್ಪ 8 lakh ನಿಮ್ದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಎಷ್ಟು ಹಚ್ಕೋಬೇಕು ನೀವು ಈಗ 8 lakh ಹಚ್ಕೋಬೇಕು 8 ಆಗಲ್ವಾ इधर ठीक है डिवाइडेड बाय बचा क्या भी एवरेज स्टॉक तुम्हारे पास नहीं है हाँ देखो एवरेज स्टॉक का फार्मूला क्या बोला एक्चुअली ओपनिंग स्टॉक प्लस क्लोजिंग स्टॉक डिवाइडेड बाय 2 ಹೌದಲ್ರಿ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2 ಬಟ್ ಇಲ್ಲಿ ಪೂರಾ ಕ್ವಶನ್ ನೋಡ್ರಿ ನೀವು ಓಪನಿಂಗ್ ಸ್ಟಾಕ್ ನು ಇಲ್ಲ ಪೂರಾ ಕ್ವಶನ್ ನೋಡ್ರಿ ಕ್ಲೋಸಿಂಗ್ ಸ್ಟಾಕ್ ನು ಇಲ್ಲ ಡಿವೈಡೆಡ್ ಬೈ 2 ಮಾಡಕ್ ಬರಂಗಿಲ್ಲ ಡಿವೈಡೆಡ್ ಬೈ 2 ಯಾವಾಗ ಮಾಡ್ಬೇಕ್ರಿಪ್ಪ ಓಪನಿಂಗ್ ಸ್ಟಾಕ್ ಕೊಡ್ಬೇಕು ಕ್ಲೋಸಿಂಗ್ ಸ್ಟಾಕ್ ಕೊಡ್ಬೇಕು ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡ್ ಬೈ 2 ಅವಾಗ ಮಾಡ್ತೀರಿ ಈಗ ಪೂರಾ ಕ್ವಶನ್ ಓದ್ರಿ ಓಪನಿಂಗ್ ಸ್ಟಾಕ್ ನು ಇಲ್ಲ ಕ್ಲೋಸಿಂಗ್ ಸ್ಟಾಕ್ ನು ಇಲ್ಲ ಆವಾಗ ನೀವೇನ್ ಮಾಡ್ತೀರಿಪ್ಪ एवरेज ಸ್ಟಾಕ್ ಅಂದ್ರೆ ಏನ್ರಿಪ್ಪ ಓನ್ಲಿ ಸ್ಟಾಕ್ एवरेज स्टॉक अंदर ಏನ್ರಿಪ್ಪ ಈಗ ओपनिंग ಇಲ್ಲ क्लोजिंग ಇಲ್ಲ ओपनिंग भी नहीं है क्लोजिंग भी नहीं है ए कंडीशन में एवरेज स्टॉक का मीन्स स्टॉक एवरेज स्टॉक ಎಷ್ಟು 2 लाख ಇದು ನಿಮ್ಮದು एवरेज स्टॉक 2 लाख ತಿಳಿತಾ 2 लाख ओपनिंग स्टॉक ಇಲ್ಲ क्लोजिंग स्टॉक ಇಲ್ಲ ಅದಕ್ಕೆ ಸ್ಟಾಕ್ ಅಂದ್ರೆ ಓಪನಿಂಗ್ ಸ್ಟಾಕ್ ಅಂದ್ರೆ ಏನ್ರಿಪ್ಪ एवरेज स्टॉक ಮಾಡ್ರಿ 8 लाख divided by 2 लाख you will get 4 बट टर्नओवर सेंटर ಅಲ್ಲಿ ಏನಿತ್ತು टर्नओवर ಇತ್ತು सेंटर में क्या है टर्नओवर ಅಂದ್ರೆ मींस टाइम्स स्टॉक टर्नओवर रेशियो E is done this is the case study question समझ में आया case study question very simple case study question got my point okay so we'll see some more problems take the screenshot okay ಬರ್ರಿಪ್ಪ ಈಗ ಕ್ವೆಶ್ಚನ್ ನಂಬರ್ 8 ಸೆಕ್ಷನ್ ಸಿ ಒಳಗೆ ಕ್ವೆಶ್ಚನ್ ನಂಬರ್ 8 ಫಂಡ್ ಫ್ಲೋ ಸ್ಟೇಟ್ಮೆಂಟ್ prepare a fund flow statement okay fixed question ಆಯ್ತು fixed question 10 marks fund flow statement of Nayak Limited from the following information particulars 2023 2024 2 years particulars first ಒಳಗೆ liabilities ಎಲ್ಲ liabilities total second ಒಳಗೆ ಎಲ್ಲ assets total ಆಮೇಲೆ adjustment tax paid during the year rupees 50,000 fund flow statement ಮಾಡಬೇಕಂದ್ರೆ ಮೂರು ಸ್ಟೇಟ್ಮೆಂಟ್ಸ್ ನ ಪರ್ಫೆಕ್ಟ್ ಮಾಡಬೇಕು ಫಸ್ಟ್ ಏನ್ರಿಪ್ಪ फंड फ्लो स्टेटमेंट ಒಳಗೆ ಹಾಯ್ದು ಫಸ್ಟ್ ಏನ್ರಿಪ್ಪ ಫಂಡ್ಸ್ ಫ್ರಮ್ ಆಪರೇಷನ್ ಮಾಡ್ರಿ ಫಸ್ಟ್ ಫಂಡ್ಸ್ ಫ್ರಮ್ ಆಪರೇಷನ್ ಫಸ್ಟ್ ಮಾಡ್ಕೋಬೇಕು ಫಸ್ಟ್ ಸೆಕೆಂಡ್ ಏನ್ರಿಪ್ಪ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ನು ಕಂಪಲ್ಸರಿ ಮಾಡ್ಕೋಬೇಕು ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಕಂಪಲ್ಸರಿ ಮಾಡ್ಕೋಬೇಕು थर्ड ಏನ್ರಿಪ್ಪ ಅಸೆಟ್ಸ್ ಅಕೌಂಟ್ ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್ ಯಾವ್ದು ಅಕೌಂಟ್ ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್ ರೆಡಿ ಮಾಡಬೇಕು ನೀವು ಲೆಜರ್ ಅಕೌಂಟ್ ನೆಕ್ಸ್ಟ್ ಫೋರ್ತ್ ಒನ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ನೋಡ್ರಿ ಇಷ್ಟು ಅಕೌಂಟ್ ರೆಡಿ ಮಾಡ್ಬೇಕು ಪರ್ಫೆಕ್ಟ್ ಇದೆ ಲೆಂದಿ ಐತಿ ಬಟ್ ಈಸಿ ಐತಿ ಬಾಳ ಈಸಿ ಐತಿ ಟ್ಯಾಲಿ ಆಗಬೇಕು ಬ್ಯಾಲೆನ್ಸ್ ಶೀಟ್ ಹೆಂಗೆ ನೋಡ್ರಿ ಹಂಗೆ ಟ್ಯಾಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಒಳಗೆ ಫಸ್ಟ್ ಫಂಡ್ಸ್ ಫ್ರಮ್ ಆಪರೇಷನ್ ಸೆಕೆಂಡ್ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಥರ್ಡ್ ಅಸೆಟ್ಸ್ ಅಕೌಂಟ್ ಫಿಕ್ಸ್ಡ್ ಅಸೆಟ್ಸ್ ಯಾವ್ದು ರೀ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಪ್ಲಾಂಟ್ ಅಂಡ್ ಮಷಿನರಿ ಎರಡು ಅಕೌಂಟ್ ರೆಡಿ ಮಾಡಬೇಕು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಪ್ಲಾಂಟ್ ಅಂಡ್ ಮಷಿನರಿ ಇನ್ವೆಸ್ಟ್ಮೆಂಟ್ ಐತಿ ಇನ್ವೆಸ್ಟ್ಮೆಂಟ್ ಕೊಟ್ಟಿಲ್ಲ ಇನ್ವೆಸ್ಟ್ಮೆಂಟ್ ಬಂದ್ರೆ ಇನ್ವೆಸ್ಟ್ಮೆಂಟ್ ಅಕೌಂಟ್ ರೆಡಿ ಮಾಡಬೇಕು ಫಿಕ್ಸ್ಡ್ ಅಸೆಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಪ್ಲಾಂಟ್ ಅಂಡ್ ಮಷಿನರಿ ಫರ್ನಿಚರ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ರೆಡಿ ಮಾಡಬೇಕು ಲೆಜರ್ ಅಕೌಂಟ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಫೋರ್ತ್ ಒನ್ ತಿಳಿತಾ ಇಷ್ಟು ಅಕೌಂಟ್ ರೆಡಿ ಮಾಡಬೇಕು ನೋಡ್ರಿಪ್ಪ ರಫ್ ಮಾಡಲೆ ಓಕೆ ಹೇಳಿಲ್ಲ ನೀವು ನಾನು ಓಕೆ ಅಂತ ಹೇಳ್ತೀನಿ ಸರಿ ಓಕೆ ಸ್ಕ್ರೀನ್ಶಾಟ್ ತಗೋಬೇಕು ಸ್ಕ್ರೀನ್ಶಾಟ್ ತಗೋರಿಪ್ಪ ಗಾಟ್ ಇಟ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ನಾ ಸ್ವಲ್ಪ ಫಾಸ್ಟ್ ಹೋಗ್ತೀನಿ ಯಾಕಂದ್ರೆ ಟೈಮ್ ಇಲ್ಲ ಬರೀಪ್ಪ ನಂಬರ್ 1 ನಾ ಏನು ಮಾಡ್ತೀನಿ ರೀಪ್ಪ ನಂಬರ್ 1
ಕಂಪ್ಯೂಟೇಷನ್ ಆಫ್ ಫಂಡ್ಸ್ ಫ್ರಮ್ ಆಪರೇಷನ್. ಯಾಕಂದ್ರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲ ಅದು, ಅದಕ್ಕೆ ಫಂಡ್ಸ್ ಫ್ರಮ್ ಆಪರೇಷನ್. ಓಕೆ. ಕಾಣದಿಲ್ಲಪ್ಪ ನಿಮಗೆ ಇದು ಪರ್ಟಿಕ್ಯುಲರ್ಸ್ ರುಪೀಸ್. ಪರ್ಟಿಕ್ಯುಲರ್ಸ್ ರುಪೀಸ್. ಫಸ್ಟ್ ಏನ್ರಿಪ್ಪ ನೆಟ್ ಪ್ರಾಫಿಟ್ ಅಲ್ಲ ಅದು, ಇಲ್ಲಾಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಎಲ್ಲಿದ್ರಿಪ್ಪ? ಇಲ್ಲಿ ನೋಡ್ರಿಪ್ಪ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತಗೋರಿಪ್ಪ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತಗೋರಿ. ಹೌದಾ? ಅದು ತಗೋಬೇಕಲ್ಲ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನೀವು ಮಾಡಿರಿಪ್ಪ ಇದು ಫಂಡ್ಸ್ ಫ್ರಮ್ ಆಪರೇಷನ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಕ್ಲೋಸಿಂಗ್ ಪ್ರಾಫಿಟ್ ಎಷ್ಟಿರ್ಪ? ಕ್ಲೋಸಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದು 50,000 ಓಪನಿಂಗ್ ಪ್ರಾಫಿಟ್, 60,000 ಕ್ಲೋಸಿಂಗ್ ಪ್ರಾಫಿಟ್. 23 ಓಪನಿಂಗ್, 24 ಕ್ಲೋಸಿಂಗ್. ಓಪನಿಂಗ್ ಪ್ರಾಫಿಟ್ 50, ಕ್ಲೋಸಿಂಗ್ ಪ್ರಾಫಿಟ್ 60. ಕ್ಲೋಸಿಂಗ್ ಮೈನಸ್ ಓಪನಿಂಗ್ ಮಾಡ್ರಿಪ್ಪ. 60,000 ಮೈನಸ್ 50,000. 60,000 ಮೈನಸ್ ಓಪನಿಂಗ್, ಕ್ಲೋಸಿಂಗ್ ಪ್ರಾಫಿಟ್ ಮೈನಸ್ ಓಪನಿಂಗ್ ಪ್ರಾಫಿಟ್. 60 ಮೈನಸ್ 50 ಎಷ್ಟಿಪ್ಪ? 10,000. ಪ್ರಾಫಿಟ್ ಅಂಡ್ ಲಾಸ್ ಮುಗಿತ್ರಿ. ನೆಕ್ಸ್ಟ್ ಆಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಓಕೆ. ಮತ್ತು ನಂದು ಎಲ್ಲ ಮಾರ್ಕರ್ಸ್ ಖಾಲಿ ಆಗೈತ್ರಿಪ್ಪ. ನಿಮಗೆ ಕ್ಲಾಸ್ ಹೇಳಿ ನಂದು ಮಾರ್ಕರ್ಸ್ ಎಲ್ಲ ಖಾಲಿ ಆಗೈತಿ. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬರ್ರಿಪ್ಪ. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಒಳಗ ಶೇರ್ ಕ್ಯಾಪಿಟಲ್ ಬರಂಗಿಲ್ಲ. ರಿಸರ್ವ್ ತಗೋಬೇಕು. ರಿಸರ್ವ್ ಅಂದ್ರೆ ಏನ್ರಿಪ್ಪ? ಜನರಲ್ ರಿಸರ್ವ್ ತಗೋಬೇಕು. ಇದು ರಿಸರ್ವ್ ಅಂದ್ರೆ ಏನ್ರಿಪ್ಪ? ಜನರಲ್ ರಿಸರ್ವ್ ತಗೋಬೇಕು. ತಗೋರಿ ರಿಸರ್ವ್ ಅಂತ. ಯಾವಾಗಲೂ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ತಗೋರಿ ರಿಸರ್ವ್ ಅಂತ. ರಿಸರ್ವ್ ಕ್ಲೋಸಿಂಗ್ ಮೈನಸ್ ಓಪನಿಂಗ್ ರಿಸರ್ವ್. 1,50,000 ಮೈನಸ್ 1,00,000 ಮಾಡಿರಪ್ಪ. ಹೈಯರ್ ಅಮೌಂಟ್ ಮೈನಸ್ ಲೋವರ್ ಅಮೌಂಟ್. 1,50,000 ಮೈನಸ್ ಎಷ್ಟಿದು? 1,00,000 ಅಲ್ಲ ಅದು, 1,00,000 ಡಿಫರೆನ್ಸ್ ಅಮೌಂಟ್. ಹೈಯರ್ ಅಮೌಂಟ್ ಮೈನಸ್ ಲೋವರ್ ಅಮೌಂಟ್ ಎಷ್ಟಿಪ್ಪ ಡಿಫರೆನ್ಸ್? 1,50,000 ಮೈನಸ್ 1,50,000. ಆತ್ರಿ ಇದು ರಿಸರ್ವ್ ಆತ್ರಿ. P&L ಆಗಿದ್ರಿ. ಡಿಬೆಂಚರ್ಸ್ ಬರಂಗಿಲ್ಲ ಇಲ್ಲೇ, ಕ್ರೆಡಿಟರ್ಸ್ ಬರಂಗಿಲ್ಲ. ಯಾಕಂದ್ರೆ ಫಂಡ್ಸ್ ಫ್ರಮ್ ಆಪರೇಷನ್ ಇದು, ಕ್ಯಾಶ್ ಫ್ರಮ್ ಅಲ್ಲ. ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಎಲ್ಲ ಇದು ಫಂಡ್ಸ್ ಫ್ರಮ್ ಆಪರೇಷನ್. ಕ್ರೆಡಿಟರ್ಸ್ ಬರಂಗಿಲ್ಲ, ಬಿಲ್ಸ್ ಪೇಬಲ್ ಬರಂಗಿಲ್ಲ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಬರಂಗಿಲ್ಲ. ನೋಡ್ತಾರಿಪ್ಪ ಇದು ನೋಡೋಣ್ರಿ, ವೇಟ್ ಮಾಡ್ರಿ. ಗುಡ್ವಿಲ್. ಗುಡ್ವಿಲ್ ತಗೋಬೇಕು. ಗುಡ್ವಿಲ್ ರಿಟರ್ನ್ ಆಫ್ ತಗೋಬೇಕು. ಗುಡ್ವಿಲ್ ತಗೋರಿ. ಗುಡ್ವಿಲ್ ಇಲ್ಲಿ ಗುಡ್ವಿಲ್ ರಿಟರ್ನ್ ಆಫ್. ಗುಡ್ವಿಲ್ ರಿಟರ್ನ್ ಆಫ್. ಓಕೆ. ಗುಡ್ವಿಲ್ ರಿಟರ್ನ್ ಆಫ್ ನೋಡ್ರಿಪ್ಪ ಎಲ್ಲೈತಿ. ಗುಡ್ವಿಲ್ ರಿಟರ್ನ್ ಆಫ್ ಡಿಫ್ರೆನ್ಸ್ ತಗೋಬೇಕು ನೋಡ್ರಿ. ಗುಡ್ವಿಲ್ ಓಪನಿಂಗ್ ಕ್ಲೋಸಿಂಗ್ ಕಮ್ಮಿ ಐತಲ್ಲದು, ಡಿಕ್ರೀಸ್. ಗುಡ್ವಿಲ್ ಏನ್ರಿಪ್ಪ? ಓಪನಿಂಗ್ 1,00,000 ಇತ್ತು, ಕ್ಲೋಸಿಂಗ್ 50 ಐತಿ, ಕಮ್ಮಿ ಐತಿ, ಡಿಕ್ರೀಸ್ ಇನ್ ಗುಡ್ವಿಲ್ ಅಂದ್ರೆ ಏನ್ರಿಪ್ಪ? ಗುಡ್ವಿಲ್ ರಿಟರ್ನ್ ಆಫ್ 1,00,000 ಹೈಯರ್ ಅಮೌಂಟ್ ಮೈನಸ್ ಲೋವರ್ ಅಮೌಂಟ್. 1,00,000 ಮೈನಸ್ 50,000. ಗುಡ್ವಿಲ್ ರಿಟರ್ನ್ ಆಫ್ ಎಷ್ಟ್ರಿಪ್ಪ? 50,000. ಓಕೆ. ನೆಕ್ಸ್ಟ್ ಗುಡ್ವಿಲ್ ಹಾಕ್ರಿ. ಗುಡ್ವಿಲ್ ಮುಗಿತ್ರಿ. ನೆಕ್ಸ್ಟ್ ಸ್ಟಾಕ್ ಬರಂಗಿಲ್ಲ, ಡೆಟರ್ಸ್ ಬರಂಗಿಲ್ಲ. ಅಲ್ಲಿ ಟ್ಯಾಕ್ಸ್ ಪೇಡ್ ಐತಿ. ಟ್ಯಾಕ್ಸ್ ಪೇಡ್ ಎಕ್ಸ್ಪೆನ್ಸ್ ರೀಪ. ಟ್ಯಾಕ್ಸ್ ಪೇಡ್ ತಗೋಬೇಕು. ಟ್ಯಾಕ್ಸ್ ಪೇಡ್ ಎಷ್ಟಿದ್ರಿಪ್ಪ? ಅದು ಟ್ಯಾಕ್ಸ್ ಪೇಡ್ 50,000. ಟ್ಯಾಕ್ಸ್ ಪೇಡ್ ಮುಗಿತ್ರಿ ಇಲ್ಲ. ವೇಟ್ ಅ ಮಿನಿಟ್. ಓಕೆ ರೀಪ್ಪ. ಟ್ಯಾಕ್ಸ್ ಪೇಡ್ ಎಲ್ಲ ಆಗಿತ್ತಲ್ರಿ. ಕೈಂಡ್ ಅಸೆಟ್ಸ್ ಬರಂಗಿಲ್ಲ ಇಲ್ಲಿ. ಡನ್, ಎಲ್ಲ ಮುಗಿತ್ರಿ. ಈಗ ತಡೀರಿಪ್ಪ, ಅಸೆಟ್ಸ್ ಅಕೌಂಟ್ ರೆಡಿ ಮಾಡೋಣ್ರಿ. ಅಸೆಟ್ಸ್ ಅಕೌಂಟ್ ಯಾಕಂದ್ರೆ ನಮಗೆ ಡೆಪ್ರಿಸಿಯೇಷನ್ ಬೇಕಲ್ಲ. ಡೆಪ್ರಿಸಿಯೇಷನ್ ಬೇಕು ನಮಗೆ. ಡೆಪ್ರಿಸಿಯೇಷನ್ ಐತಿ ಇಲ್ಲ ಚೆಕ್ ಮಾಡೋಣ ತಡ್ರಿ. ಡೆಪ್ರಿಸಿಯೇಷನ್ ಕೊಟ್ಟಿಲ್ಲ ಇಲ್ಲಿ. ನೋಡ್ರಿ ಪೂರ ಅಡ್ಜಸ್ಟ್ಮೆಂಟ್ ನೋಡ್ರಿ. ಇದು ಡೆಪ್ರಿಸಿಯೇಷನ್ ಎಲ್ಲಿತ್ತು ನೋಡ್ರಿಪ್ಪ. ವೇಟ್ ಅ ಸೆಕೆಂಡ್.
ಕ್ವಶನ್ ನೋಡ್ರಿಪ್ಪ, ಡೆಪ್ರಿಸಿಯೇಷನ್ ಅಂತ ಎಲ್ಲೈತಿ ಡೆಪ್ರಿಸಿಯೇಷನ್? ಪೂರಾ ಕ್ವಶನ್ ಒಳಗೆ ಡೆಪ್ರಿಸಿಯೇಷನ್ ಕೊಟ್ಟಿಲ್ಲ ಏನ್ರಿ, ಪೂರಾ ಕ್ವಶನ್ ಒಳಗೆ ಡೆಪ್ರಿಸಿಯೇಷನ್ ಕೊಟ್ಟಿಲ್ಲ, ಅದಕ್ಕೆ ಡೆಪ್ರಿಸಿಯೇಷನ್ ಬರಂಗಿಲ್ಲ ಅಲ್ಲೇ. ಬೈ ಚಾನ್ಸ್ ಡೆಪ್ರಿಸಿಯೇಷನ್ ಆನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಡೆಪ್ರಿಸಿಯೇಷನ್ ಪ್ಲಾಂಟ್ ಅಂಡ್ ಮಷಿನರಿ ಕೊಟ್ಟಿದ್ದಂದ್ರೆ ಡೆಪ್ರಿಸಿಯೇಷನ್ ಇಲ್ಲಿ ತಗೋಬೇಕು ನೀವು, ತಿಳಿತಾ? ಓಕೆ, ಕೊಟ್ಟಿಲ್ಲ ಈ ಬರ್ರಿಪ್ಪ. ಇಷ್ಟಾದ್ಮೇಲೆ ಏನ್ರಿಪ್ಪ ಟೋಟಲ್ ಮಾಡ್ರಿ. ಈಗ ಟೋಟಲ್ 50 50 50 ಎಷ್ಟ್ರಿಪ್ಪ ಎಲ್ಲ ಸೇರಿಸಿ 1,50,000 ಎಷ್ಟಿದ್ದು? 1,50,000 50 ಆ್ಯಡ್ ಮಾಡ್ರಿಪ್ಪ 1,60,000 1,60,000 ಕರೆಕ್ಟಾ? ಓಕೆ, ಆಮೇಲೆ ಲೆಸ್ ಅಲ್ಲ, ಈಗ ಲೆಸ್ ಏನ್ರಿ? ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಲ್ಲೇ, ನಾನ್ ಆಪರೇಟಿಂಗ್ ಇನ್ಕಮ್ಸ್ ಇಲ್ಲೇ, ನಾನ್ ಆಪರೇಟಿಂಗ್ ಇನ್ಕಮ್ಸ್, ನಾನ್ ಆಪರೇಟಿಂಗ್ ಇನ್ಕಮ್ಸ್ ನೋಡಿ. ನಾನ್ ಆಪರೇಟಿಂಗ್ ಇನ್ಕಮ್ಸ್ ಎಲ್ಲೇ ಕೊಟ್ಟಿಲ್ಲ, ಪೂರಾ ಕ್ವಶನ್ ಓದ್ರಿ ನೀವು, ನಾನ್ ಆಪರೇಟಿಂಗ್ ಇನ್ಕಮ್ಸ್ ಕೊಟ್ಟಿಲ್ಲ, ಹೌದಲ್ಲ? ನಾ ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್ ಅದು ಏನು ಕೊಟ್ಟಿಲ್ಲ ಇಲ್ಲೇ, ಹೌದಾ? ಡಿವಿಡೆಂಡ್ ರಿಸೀವ್ಡ್ ಅದು ಏನು ಕೊಟ್ಟಿಲ್ಲ, ಅದಕ್ಕೆ ಡ್ಯಾಶ್ ಡ್ಯಾಶ್ ಅಂತ ಹಾಕ್ರಿಪ್ಪ. ಸೇಮ್ 1,60,000 ಕರೆಕ್ಟಾ? ಪಾಸಿಟಿವ್ ಬಂತ್ರಿ, ಪಾಸಿಟಿವ್ ಅಂದ್ರೆ ಏನ್ರಿಪ್ಪ? ಫಂಡ್ಸ್ ಫ್ರಮ್ ಆಪರೇಷನ್. ಪಾಸಿಟಿವ್ ಅಂದ್ರೆ ಏನ್ರಿಪ್ಪ? ಫಂಡ್ಸ್ ಫ್ರಮ್ ಆಪರೇಷನ್, ಫಂಡ್ಸ್ ಫ್ರಮ್ ಆಪರೇಷನ್, ಫಂಡ್ಸ್ ಫ್ರಮ್ ಆಪರೇಷನ್. ಡನ್. ಒಂದು ಕೆಲಸ ಮುಗಿತು ನೋಡ್ರಿಪ್ಪ, ನಿಮ್ಗೆ ಒಂದು ಕೆಲಸ ಮುಗೀತು. ಗಾಟ್ ಇಟ್? ಓಕೆ. ಇಷ್ಟಾದ್ಮೇಲೆ ಅಸೆಟ್ಸ್ ಅಕೌಂಟ್ ರೆಡಿ ಮಾಡಕ್ಕೆ ಅವಶ್ಯಕತೆ ಇಲ್ಲ ಏನ್ರಿ? ಅಸೆಟ್ಸ್ ಅಕೌಂಟ್ ರೆಡಿ ಮಾಡಕ್ಕೆ ಅವಶ್ಯಕತೆ ಇಲ್ಲ. ಯಾಕ್ರಿಪ್ಪ? ಅಸೆಟ್ಸ್ ಅಕೌಂಟ್ ರೆಡಿ ಮಾಡ್ಬೇಕು ಯಾವಾಗಂದ್ರೆ ಡೆಪ್ರಿಸಿಯೇಷನ್ ಕೊಡ್ಬೇಕು. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಒಳಗೆ ಅಸೆಟ್ಸ್ ಅಕೌಂಟ್ ಯಾವಾಗ ರೆಡಿ ಮಾಡ್ಬೇಕಂದ್ರೆ ಡೆಪ್ರಿಸಿಯೇಷನ್ ಕೊಡ್ಬೇಕು. ಈಗ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್, ಪ್ಲಾಂಟ್ ಮಷಿನರಿ ಅಕೌಂಟ್ ಐತಿ, ಯಾವಾಗ ರೆಡಿ ಮಾಡ್ಬೇಕಂದ್ರೆ ಡೆಪ್ರಿಸಿಯೇಷನ್ ಕೊಡ್ಬೇಕು. ಆವಾಗ ನೀವು ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್ ರೆಡಿ ಮಾಡ್ರಿ. ಫಿಕ್ಸ್ಡ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್, ಪ್ಲಾಂಟ್ ಅಂಡ್ ಮಷಿನರಿ ಅಕೌಂಟ್, ಫರ್ನಿಚರ್ ಅಕೌಂಟ್, ಇನ್ವೆಸ್ಟ್ಮೆಂಟ್ ಅಕೌಂಟ್ನ ಕಂಪಲ್ಸರಿ ಮಾಡ್ಬೇಕು ನೀವು. ಈಗ ಬೇಡ, ಡೆಪ್ರಿಸಿಯೇಷನ್ ಕೊಟ್ಟಿದಂದ್ರೆ ನೀವು ಎಲ್ಲ ಅಕೌಂಟ್ಸ್ ರೆಡಿ ಮಾಡ್ಬೇಕು, ಇಲ್ಲಾಂದ್ರೆ ಬೇಡ. ಡೆಪ್ರಿಸಿಯೇಷನ್ ಕೊಟ್ಟಿಲ್ಲ ಈಗ, ಇದಕ್ಕೆ ಇದು ರೆಡಿ ಮಾಡಕ್ ಹೋಗಿ ಅಕೌಂಟ್ಸ್. ನೀವು ಅಸೆಟ್ಸ್ ಅಕೌಂಟ್ ರೆಡಿ ಮಾಡ್ತೀರಿ, ಯಾಕಂದ್ರೆ ಪರ್ಚೇಸ್ ಐತಿ, ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಐತಿ, ಏನು ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಐತಿ, ಅದು ಫೈಂಡ್ ಔಟ್ ಮಾಡೋಕೆ ನೀವು ಮಾಡ್ತೀರಿಪ್ಪ. ಈಗ ಇಲ್ಲ, ಸರಿ. ಇಷ್ಟಾದ್ಮೇಲೆ ಏನ್ರಿಪ್ಪ? ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡೋಣ್ರಿ. ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇಷ್ಟು ಈಗ ನೆಕ್ಸ್ಟ್ ನಂಬರ್ 2, ಸ್ಟೇಟ್ಮೆಂಟ್ ಆಫ್ ಚೇಂಜಸ್. ಇದು ಭಾಳ ಇಂಪಾರ್ಟೆಂಟ್. ಇದು 5 ಮಾರ್ಕ್ಸ್ ಸಪರೇಟ್ ಕೇಳಬಹುದು. ಇದು ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ನಿಮಗೆ 5 ಮಾರ್ಕ್ಸ್ ಸಪರೇಟ್ ಕೇಳಬಹುದು. ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಹಾಕ್ರಿ ಬಾಕ್ಸ್, ಸ್ವಲ್ಪ ಜಾಸ್ತಿ ಜಾಗ ಬೇಕು. ಇನ್ಕ್ರೀಸ್, ಡಿಕ್ರೀಸ್, ಇಲ್ಲಿ ಇನ್ಕ್ರೀಸ್ ಪ್ರೀವಿಯಸ್ ಇಯರ್, ಕರೆಂಟ್ ಇಯರ್, ಇದು ಪ್ರೀವಿಯಸ್ ಇಯರ್, ಸ್ವಲ್ಪ ಜಾಸ್ತಿ ಇದಾತ. ಓಕೆ, ಇಲ್ಲೇ ಬರ್ರಿಪ್ಪ ಪರ್ಟಿಕ್ಯುಲರ್ಸ್. ಇಲ್ಲೇ ಬರ್ರಿಪ್ಪ 2023, ಇಲ್ಲೇ 2024 ಕರೆಕ್ಟಾ? ಪರ್ಟಿಕ್ಯುಲರ್ಸ್ 2023, 2024. ಇಲ್ಲೇ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. WC ಅಂದ್ರೆ ಏನ್ರಿಪ್ಪ? ವರ್ಕಿಂಗ್ ಕ್ಯಾಪಿಟಲ್. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಇಲ್ಲೇ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ತಿಳಿತು ನಿಮಗೆ? ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನ್ರಿಪ್ಪ? ಡಿಫರೆನ್ಸ್ ಬಿಟ್ವೀನ್ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್. ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನ್ರಿಪ್ಪ? ಡಿಫರೆನ್ಸ್ ಬಿಟ್ವೀನ್ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್. ತಗೋರಿಪ್ಪ ಕ್ಯಾಪಿಟಲ್ ಎ ಕರೆಂಟ್ ಅಸೆಟ್ಸ್, ಕ್ಯಾಪಿಟಲ್ ಎ ಕರೆಂಟ್ ಅಸೆಟ್ಸ್.
ಕ್ಯಾಪಿಟಲ್ ಎ ಕರೆಂಟ್ ಅಸೆಟ್ಸ್ ಬರ್ರಿಪ್ಪ. ಕರೆಂಟ್ ಅಸೆಟ್ಸ್ ನೋಡೋಣ್ರಿ ಏನೇನೈತಿ ಅಂತ. ಕರೆಂಟ್ ಅಸೆಟ್ಸ್ ಎಲ್ಲೈತ್ರಿಪ್ಪ? ಕರೆಂಟ್ ಅಸೆಟ್ಸ್ ಅಂದ್ರೆ ಎಲ್ಲಿ ಹೋಗ್ಬೇಕು? ಅಸೆಟ್ ಸೈಡ್ ಹೋಗ್ಬೇಕು. ಕರೆಂಟ್ ಅಸೆಟ್ಸ್ ಅಂದ್ರೆ ಎಲ್ಲಿ ಹೋಗ್ಬೇಕ್ರಿಪ್ಪ? ಅಸೆಟ್ಸ್ ಸೈಡ್ ಹೋಗ್ಬೇಕು. ಅಸೆಟ್ಸ್ ಇಲ್ಲೈತಿ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮಷಿನರಿ, ಗುಡ್ ವಿಲ್ ಬರಂಗಿಲ್ಲ. ಯಾಕ್ರಿ? ಇದು ಎಲ್ಲ ಇದು ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್, ಗುಡ್ ವಿಲ್ ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಆಗಿತ್ರಿ ಇದು ಆಲ್ರೆಡಿ. ಸ್ಟಾಕ್, ಸ್ಟಾಕ್ ಏನ್ರಿಪ್ಪ? ಕರೆಂಟ್ ಅಸೆಟ್ಸ್. ಸ್ಟಾಕ್ ಏನ್ರಿಪ್ಪ? ಕರೆಂಟ್ ಅಸೆಟ್ಸ್. ತಗೋರಿ ಸ್ಟಾಕ್. ಸ್ಟಾಕ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟ್ರಿಪ್ಪ? 70,000. ಸ್ಟಾಕ್ 70,000 ಕರೆಕ್ಟಾ? 24 ಬ್ಯಾಲೆನ್ಸ್. ಸ್ಟಾಕ್ 24 ಬ್ಯಾಲೆನ್ಸ್ 80,000 ಕರೆಕ್ಟಾ? ಸ್ಟಾಕ್ ಅದು. ಡೆಟರ್ಸ್ ಏನ್ರಿಪ್ಪ? ಕರೆಂಟ್ ಅಸೆಟ್ಸ್. ಡೆಟರ್ಸ್ ತಗೋರಿ. ಡೆಟರ್ಸ್ 23 ಬ್ಯಾಲೆನ್ಸ್. ಡೆಟರ್ಸ್ 23 ಬ್ಯಾಲೆನ್ಸ್ 1,20,000. 24 ಬ್ಯಾಲೆನ್ಸ್ ಡೆಟರ್ಸ್ 10,000. ಡೆಟರ್ಸ್ನ ಮುಗೀತು. ಎಲ್ಲ ಕರೆಂಟ್ ಅಸೆಟ್ಸ್ ಮುಗಿತು. ಕ್ಯಾಶ್ ಇನ್ ಹ್ಯಾಂಡ್ ಏನು ಕೊಟ್ಟಿಲ್ಲ. ಕ್ಯಾಶ್ ಕೊಟ್ಟಿದ್ದಂದ್ರೆ ತಗೋಬೇಕು. ಕೊಟ್ಟಿಲ್ಲ ಈಗ ಬಿಡ್ರಿ. ಮುಗೀತೆಲ್ಲ. ಟೋಟಲ್ ಮಾಡ್ರಿಪ್ಪ. ಅದು ಟೋಟಲ್ ಎ ಬೇಡ, ಇದು ಬೇಡ ಮಾಡ್ರಿ. ಟೋಟಲ್ ಎ ಮಾಡ್ರಿಪ್ಪ. ಇದು 1 lakh ಎಷ್ಟು? 1,90,000 ಅಲ್ಲ ಇದು? 1,90,000. ಇದು 90,000 ಕರೆಕ್ಟಾ? ಆಮೇಲೆ ಕ್ಯಾಪಿಟಲ್ ಬಿ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್ ನೋಡ್ರಿ. ಕ್ಯಾಪಿಟಲ್ ಬಿ ಕರೆಂಟ್ ಲಯಬಿಲಿಟೀಸ್. ಲಯಬಿಲಿಟೀಸ್ ಅಂದ್ರೆ ಇಲ್ಲೇ ಹೋಗ್ಬೇಕ್ರಿಪ್ಪ? ಲಯಬಿಲಿಟೀಸ್ ಸೈಡ್ ಹೋಗ್ಬೇಕು. ಎಲ್ಲೈತಿ? ಇಲ್ಲೈತಿ. ಲಯಬಿಲಿಟೀಸ್ ಇಲ್ಲೈತಿ. ಇದು ಬರಂಗಿಲ್ಲ. ರಿಸರ್ವ್ ಬರಂಗಿಲ್ಲ. ಪ್ರಾಫಿಟ್ ಅಂಡ್ ಲಾಸ್ ಬರಂಗಿಲ್ಲ. ಡಿಬೆಂಚರ್ಸ್ನು ಬರಂಗಿಲ್ಲ. ಡಿಬೆಂಚರ್ಸ್ ಲಾಂಗ್ ಟರ್ಮ್. ನಮಗೆ ಕರೆಂಟ್ ಬೇಕು. ಕ್ರೆಡಿಟರ್ಸ್ ಕರೆಂಟ್ ಲಯಬಿಲಿಟೀಸ್. ಕ್ರೆಡಿಟರ್ಸ್ ತಗೋರಿಪ್ಪ. ಕ್ರೆಡಿಟರ್ಸ್ ಎಷ್ಟಿತ್ರಿಪ್ಪ? ಕ್ರೆಡಿಟರ್ಸ್ ಓಪನಿಂಗ್ 10,000. ಕ್ರೆಡಿಟರ್ಸ್ 10,000. 24 ಬ್ಯಾಲೆನ್ಸ್ ಎಷ್ಟಿತ್ರಿಪ್ಪ? 24 ಬ್ಯಾಲೆನ್ಸ್ 20,000 ತಗೋರಿಪ್ಪ. 20,000 ಕರೆಕ್ಟಾ? ಕ್ರೆಡಿಟರ್ಸ್ ಮುಗಿತ್ರಿಪ್ಪ. ಆಮೇಲೆ ಬಿಲ್ಸ್ ಪೇಯಬಲ್ ಐತಿ. ಬಿಲ್ಸ್ ಪೇಯಬಲ್ನು ಕರೆಂಟ್ ಲಯಬಿಲಿಟೀಸ್ ತಗೋರಿಪ್ಪ. ಬಿಲ್ಸ್ ಪೇಯಬಲ್ ಎಷ್ಟಿತ್ರಿಪ್ಪ? ಇಲ್ಲಿ 30, ಅಲ್ಲೇ 10. ಇಲ್ಲಿ 30, ಅಲ್ಲೇ 10. ಅಲ್ಲೇ 10,000. ಓಕೆ. ಬಿಲ್ಸ್ ಪೇಯಬಲ್ನು ಮುಗಿತ್ವಿ. ಎಲ್ಲ ಕರೆಂಟ್ ಲಯಬಿಲಿಟೀಸ್ ಮುಗಿತಲ್ಲ? ಓಕೆ. ಟೋಟಲ್ ಮಾಡ್ರಿಪ್ಪ. ಈಗ ಎಷ್ಟು? 10 + 30 40,000. ಆಮೇಲೆ ಇಲ್ಲೇ 20 + 10 30,000. ಓಕೆ. ಇದನ್ನು ಟೋಟಲ್ ಆಗ್ತದೆ. ಟೋಟಲ್ ಬಿ ಏನ್ರಿ? ಟೋಟಲ್ ಬಿ. ಓಕೆ. ಇಷ್ಟ ಆದ್ಮೇಲೆ ಏನು ಮಾಡ್ರಿಪ್ಪ? ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬರೀರಿಪ್ಪ. ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಬ್ರಾಕೆಟ್ ಅಲ್ಲಿ ಟೋಟಲ್ ಎ ಮೈನಸ್ ಟೋಟಲ್ ಬಿ ಏನ್ರಿ? ಎ ಮೈನಸ್ ಬಿ. ಸಿಂಪಲ್ ನೋಡ್ರಿ. ಇಲ್ಲೇ ಟೋಟಲ್ ಎ ಮೈನಸ್ ಟೋಟಲ್ ಬಿ ಅಂತ ಬರೀಪ್ಪ. ಸಾಕು. ಟೋಟಲ್ ಎ ಮೈನಸ್ ಟೋಟಲ್ ಬಿ ನೋಡ್ರಿ. ಸಿಂಪಲ್. ವರ್ಕಿಂಗ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಇದು ಟೋಟಲ್ ಎ ಮತ್ತು ಟೋಟಲ್ ಬಿ ಮುಗಿದ್ಮೇಲೆ ವರ್ಕಿಂಗ್ ಕ್ಯಾಪಿಟಲ್ ಬ್ರಾಕೆಟ್ ಅಲ್ಲಿ ಟೋಟಲ್ ಎ ಮೈನಸ್ ಟೋಟಲ್ ಬಿ ಬರೀ. ಅಷ್ಟು ಸಾಕು. ಬರ್ರಿ. ಟೋಟಲ್ ಎಲ್ಲೈತಿ? 1,90,000 ಮೈನಸ್ 40,000. 1,90,000 ಮೈನಸ್ 40,000. 1,50,000 ಕರೆಕ್ಟಾ? ಆಮೇಲೆ ಎಲ್ಲಿ ಮಾಡ್ರಿಪ್ಪ? 90,000 ಮೈನಸ್ 30,000. 90,000 ಮೈನಸ್ 30,000. 60,000. ಡನ್. ಇಷ್ಟ ಆದ್ಮೇಲೆ ಏನು ಮಾಡ್ರಿಪ್ಪ? ಒಂದು ಲೈನ್ ಖಾಲಿ ಬಿಡ್ರಿ. ವರ್ಕಿಂಗ್ ಕ್ಯಾಪಿಟಲ್ ಆದಮೇಲೆ ಒಂದು ಲೈನ್ ಖಾಲಿ ಬಿಡ್ರಿ.
ಒಂದು ಲೈನ್ ಖಾಲಿ ಬಿಟ್ಟ ಇಲ್ಲೇ ಬರೀಪ ಸ್ವಲ್ಪ ಒಂದು ಲೈನ್ ಖಾಲಿ ಬಿಟ್ಟು ಇಲ್ಲೇ ಎಂಡಿಗೆ ಟೋಟಲ್ ಮಾಡಿರಿ ತಿಳಿತಾ ನೋಡ್ರಿ ವರ್ಕಿಂಗ್ ಕ್ಯಾಪಿಟಲ್ ಟೋಟಲ್ ಎ ಮೈನಸ್ ಟೋಟಲ್ ಬಿ ಬಂದಮೇಲೆ ಒಂದು ಲೈನ್ ಖಾಲಿ ಬಿಡ್ರಿ ಕೆಳಗಡೆ ಒಂದು ಲೈನ್ ಖಾಲಿ ಬಿಡ್ರಿ ಇಲ್ಲೇ ಟೋಟಲ್ ಅಂತ ಬರೀರಿ ಇಲ್ಲೇ ಟೋಟಲ್ ಅಂತ ಬರೀರಿ ತಿಳಿತಾ ಒಂದು ಲೈನ್ ಖಾಲಿ ಬಿಡ್ರಿ ಟೋಟಲ್ ಅಂತ ಬರೀರಿ ಕೆಳಗಡೆ ಓಕೆ ಸರಿ ಈಗ ಇನ್ಕ್ರೀಸ್ ಡಿಕ್ರೀಸ್ ಕಾಲಮ್ ಮಾಡೋಣ್ರಿಪ್ಪ ಈಗ ಬರ್ರಿ ಇಲ್ಲೇ ಒಂದು ಲೈನ್ ಹಚ್ಬಿಟ್ರಿಪ್ಪ ಇಲ್ಲೇ ಒಂದು ಲೈನ್ ನೋಡ್ರಿ ನಾ ಹೆಂಗೆ ಮಾಡೀನಿ ಹಂಗೆ ಮಾಡ್ಬೇಕಾದ್ರೆ ಎಕ್ಸಾಮಲ್ಲಿ ಭಾಳ ಇಂಪಾರ್ಟೆಂಟ್ ಐತಿದ್ದು ವರ್ಕಿಂಗ್ ಕ್ಯಾಪಿಟಲ್ ಆದಮೇಲೆ ಒಂದು ಲೈನ್ ಖಾಲಿ ಬಿಡ್ರಿ ಕೆಳಗಡೆ ಟೋಟಲ್ ಅಂತ ಬರೀರಿಪ್ಪ ಆಮೇಲೆ ಇಲ್ಲೇ ಒಂದು ಲೈನ್ ಹೊಡಿರಿ ಇಲ್ಲೇ ಒಂದು ಲೈನ್ ಹೊಡಿರಿ ಇಲ್ಲೇ ಸರಿ ಇಷ್ಟಾದ್ಮೇಲೆ ಏನ್ರಿಪ್ಪ ಈಗ ಬರೀ ಫಸ್ಟ್ ನೋಡ್ರಿಪ್ಪ ನಿಮ್ದು ಕರೆಂಟ್ ಅಸೆಟ್ಸ್ ಕೇಸ್ ಪಾಸಿಟಿವ್ ಕರೆಂಟ್ ಅಸೆಟ್ಸ್ ಕೇಸ್ ಪಾಸಿಟಿವ್ ಇನ್ಕ್ರೀಸ್ ಅಂದ್ರೆ ಇನ್ಕ್ರೀಸ್ ಕಾಲಮ್ ಡಿಕ್ರೀಸ್ ಅಂದ್ರೆ ಡಿಕ್ರೀಸ್ ಕಾಲಮ್ ತಿಳಿತ್ರಿ ಕರೆಂಟ್ ಅಸೆಟ್ಸ್ ಕೇಸ್ ಪಾಸಿಟಿವ್ ಇನ್ಕ್ರೀಸ್ ಅಂದ್ರೆ ಇನ್ಕ್ರೀಸ್ ಕಾಲಮ್ ಡಿಕ್ರೀಸ್ ಅಂದ್ರೆ ಡಿಕ್ರೀಸ್ ಕಾಲಮ್ ಬಟ್ ಲಯಬಿಲಿಟಿ ಕೇಸ್ ಉಲ್ಟಾ ಐತಿರಿಪ್ಪ ಉಲ್ಟಾ ಐತಿ ನಾನು ನಿಮ್ಗೆ ಹೇಳಿಲ್ರಿ ಅಸೆಟ್ಸ್ ಕೇಸ್ ಪಾಸಿಟಿವ್ increase means increase column, decrease means decrease column. Then assets case positive. Liabilities case opposite. Increase means decrease column, decrease means increase column. Ulta assets case. Assets case positive. Increase means increase column, decrease means decrease column. No problem. But liabilities case ulta. Liabilities case ulta. Increase liabilities case ulta increase means actually increase means decrease column decrease means increase column increase means increase column decrease means decrease column liabilities case ulta increase means decrease column decrease means increase column got it okay डन ओके बड़ी पाई समझ में आया असेट्स केस में पॉजिटिव अगर इंक्रीज हुआ तो इंक्रीज कॉलम में लिखना डिक्रीज हुआ तो डिक्रीज कॉलम में लिखना असेट्स बट लायबिलिटीज क्या है बोलो उल्टा है अगर लायबिलिटीज केस क्या हो रहे हैं इंक्रीज हो रहे हैं तो उसे डिक्रीज कॉलम में लिखना अगर लायबिलिटीज क्या हो रहे हैं डिक्रीज हो रहे हैं तो उसे इंक्रीज कॉलम में लिखना उल्टा इंक्रीज मीन्स इंक्रीज कॉलम डिक्रीज मीन्स डिक्रीज कॉलम बट लायबिलिटीज है इंक्रीज मीन्स डिक्रीज कॉलम डिक्रीज मीन्स इंक्रीज कॉलम समझ में आया ओके assets ನೋಡ್ರಿ ಪहिले 70,000 80,000 assets increase or decrease assets increase means increase column assets ಎಷ್ಟಾಗಿತ್ರಿಪ್ಪ ಇನ್ಕ್ರೀಸ್ ಅದು 70 80 ಡಿಫರೆನ್ಸ್ ಎಷ್ಟ್ರಿಪ್ಪ 70 ಮತ್ತು 80 ಒಳಗೆ 10,000 ಡಿಫರೆನ್ಸ್ ಇನ್ಕ್ರೀಸ್ ಕಾಲಮ್ 10,000 ಯಾಕೆ ಇನ್ಕ್ರೀಸ್ ಕಾಲಮ್ ನೋಡ್ರಿ 70 ಇತ್ತ ಫಸ್ಟ್ ಈಗ ಎಷ್ಟಾಗಿತ್ರಿಪ್ಪ 24 ಒಳಗೆ 80 ಅಂದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಹಾಕ್ರಿ ಇಲ್ಲಿ ಈ ಡ್ಯಾಶ್ ಆಮೇಲೆ ಅಸೆಟ್ಸ್ 1,20,000 ಇತ್ತು ಇಲ್ಲಿ ಈಗ 10 ಆಗಿತ್ರಿ 1,20,000 ಈಗ 10 ಆಗಿತ್ರಿ ಡಿಕ್ರೀಸ್ ಆಗಿತ್ರಿ ಡಿಕ್ರೀಸ್ ಅಂದ್ರೆ ಡಿಕ್ರೀಸ್ ಕಾಲಮ್ ಅಲ್ಲಿ ಹೋಗ್ರಿ ಎಷ್ಟು ಡಿಕ್ರೀಸ್ ಆಗಿತ್ರಿಪ್ಪ ಇಲ್ಲೇ 1,10,000 1,20,000 ಮೈನಸ್ 10 1,10,000 ಡಿಕ್ರೀಸ್ ಆಗಿತ್ರಿ 1,10,000 ಡಿಕ್ರೀಸ್ ಇನ್ಕ್ರೀಸ್ ಮೀನ್ಸ್ ಇನ್ಕ್ರೀಸ್ ಕಾಲಮ್ ಇದು ಡಿಕ್ರೀಸ್ ಮೀನ್ಸ್ ಡಿಕ್ರೀಸ್ ಕಾಲಮ್ ಡನ್ ಟೋಟಲ್ ಮಾಡಕ್ ಹೋಗ್ಬೇಡ್ರಿ ಟೋಟಲ್ ಒಳಗೆ ಇದು ಮಾಡಕ್ ಬರಂಗಿಲ್ಲ ಬಿಡ್ರಿ ಇದು ನೆಕ್ಸ್ಟ್ ಇಲ್ಲೇ ಬರ್ರಿಪ್ಪ liabilities case ಉಲ್ಟಾ ಐತಿ ಫಸ್ಟ್ 10,000 ಇತ್ತ ಈಗ ಎಷ್ಟಾಗಿತ್ರಿ 20,000 ಆಕ್ಚುಲಿ ಏನ್ರಿಪ್ಪ ಇದು ಇನ್ಕ್ರೀಸ್ ಬಟ್ ನಾವು ಎಲ್ಲಿ ಬರಿಬೇಕಾ ಡಿಕ್ರೀಸ್ ಕಾಲಮ್ ಅಲ್ಲಿ ಬರಿಬೇಕು ಆಕ್ಚುಲಿ ಇನ್ಕ್ರೀಸ್ ಇದು ನಾವು ಡಿಕ್ರೀಸ್ ಕಾಲಮ್ ಅಲ್ಲಿ ಬರಿಬೇಕು ಆಕ್ಚುಲಿ ಡಿಫರೆನ್ಸ್ ಎಷ್ಟ್ರಿಪ್ಪ 10 ಮತ್ತು 20 ಮತ್ತು 10 ಒಳಗೆ 10,000 ಡಿಫರೆನ್ಸ್ ಐತಿ 10,000 ಡಿಫರೆನ್ಸ್ ಡಿಕ್ರೀಸ್ ಕಾಲಮ್ ಅಲ್ಲಿ ಬರಿಬೇಕು ಆಕ್ಚುಲಿ ಇನ್ಕ್ರೀಸ್ ಅದು ಬಟ್ ನಾವು ಬರಿಬೇಕಲ್ಲೇ ಡಿಕ್ರೀಸ್ ಕಾಲಮ್ ಅಲ್ಲಿ ಬರಿಬೇಕು 30 ಇತ್ತು ಈಗ ಎಷ್ಟಾಗಿತ್ರಿಪ್ಪ ಈಗ 10 ಆಗೈತಿ ಡಿಕ್ರೀಸ್ ಆಗೈತ್ರಿ ಆಕ್ಚುಲಿ ಕೇಸ್ ಏನ್ರಿಪ್ಪ ಡಿಕ್ರೀಸ್ ಆಗೈತ್ರಿ ಬಟ್ ನಾವು ಎಲ್ಲಿ ಬರಿಬೇಕಾ ಇನ್ಕ್ರೀಸ್ ಕಾಲಮ್ ಅಲ್ಲಿ ಬರಿಬೇಕು ನಾವು 30 ಮೈನಸ್ 10 20 ಆಕ್ಚುಲಿ ಡಿಕ್ರೀಸ್ ಆಗೈತ್ರಿ ಇದು ಡಿಕ್ರೀಸ್ ಬಟ್ ನಾವು ಬರಿಬೇಕಲ್ಲೇ ಇನ್ಕ್ರೀಸ್ ಕಾಲಮ್ ಅಲ್ಲಿ 20,000 ತಿಳಿದಲ್ಲ ನಮಗೆ ಅಸೆಟ್ಸ್ ಇನ್ಕ್ರೀಸ್ ಅಂದ್ರೆ ಇನ್ಕ್ರೀಸ್ ಕಾಲಮ್ ಡಿಕ್ರೀಸ್ ಅಂದ್ರೆ ಡಿಕ್ರೀಸ್ ಕಾಲಮ್ ಲಯಬಿಲಿಟೀಸ್ ಕೇಸ್ ಉಲ್ಟಾ ಐತಿ ಇನ್ಕ್ರೀಸ್ ಅಂದ್ರೆ ಡಿಕ್ರೀಸ್ ಕಾಲಮ್ ಡಿಕ್ರೀಸ್ ಅಂದ್ರೆ ಇನ್ಕ್ರೀಸ್ ಕಾಲಮ್ ಬಟ್ ಇಟ್ ಓಕೆ ಟೋಟಲ್ ಇದು ಮಾಡಕ್ಕೆ ಹೋಗ್ಬೇಡ್ರಿಪ್ಪ ತಿಳಿತಾ ಈಗ ಒಂದು ಲೈನ್ ಹೊಡಿದ್ರಿ ನೀವು ಈಗ 10 + 20 ಎಷ್ಟ್ರಿ 30
ಆಮೇಲೆ 1,10,000 ಪ್ಲಸ್ 10 ಎಷ್ಟು ರೀ 1,20,000. ಟೋಟಲ್ಗೆ ಕಂಪೇರ್ ಮಾಡಕ್ ಹೋಗ್ಬೇಡ್ರಿ, ಮತ್ತೆ ಇಲ್ಲಿ ಟೋಟಲ್ಗೆ ಕಂಪೇರ್ ಮಾಡಕ್ ಹೋಗ್ಬೇಡ್ರಿ, ಟೋಟಲ್ಗೆ ಕಂಪೇರ್ ಮಾಡಕ್ ಹೋಗ್ಬೇಡ್ರಿ. ಓನ್ಲಿ ಮೇಲೆ ಅಮೌಂಟ್ ಇದು ಕಡಿಮೆ ಮಾಡಿ ಅಷ್ಟ. ಇದು ಇದು 30, ಇದು 1,20,000. ಇಷ್ಟ ಆತಲ್ಲ. ಈಗ ಬರ್ರಿಪ್ಪ ಇದು ಬಿಡ್ರಿ, ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಕಾಲಮ್ ಅಲ್ಲೇ ಬರ್ರಿ. ಇಷ್ಟು ಎರಡು ಕಾಲಮ್ ಅಷ್ಟು ನೋಡ್ರಿ ನಾವು, ಎರಡು ಕಾಲಮ್ ಅಷ್ಟು ನೋಡ್ರಿ, ಎರಡು ಕಾಲಮ್ ಅಷ್ಟು ನೋಡ್ರಿ ನಾವು. ಜಾಸ್ತಿ ಎಲ್ಲೈತಿ 1,20,000 ಜಾಸ್ತಿ ಐತಿ. ಜಾಸ್ತಿ ಎಲ್ಲೈತ್ರಿಪ್ಪ ಇಲ್ಲಿ, ಜಾಸ್ತಿ ಎಲ್ಲೈತ್ರಿ, ಇದು ಜಾಸ್ತಿ ಐತಿ ಹೌದಲ್ಲ, ಇದು ಜಾಸ್ತಿ ಅಲ್ಲ, ಜಾಸ್ತಿ ಎಲ್ಲೈತಿ ಇಲ್ಲೇ. ಇನ್ಕ್ರೀಸ್ ಕಾಲಮ್ ಜಾಸ್ತಿ ಐತಿ, ಡಿಕ್ರೀಸ್ ಕಾಲಮ್ ಜಾಸ್ತಿ ಐತಿ, ಡಿಕ್ರೀಸ್ ಕಾಲಮ್ ಜಾಸ್ತಿ ಐತಿ ಹೌದಲ್ಲ. ಡಿಕ್ರೀಸ್ ಕಾಲಮ್ ಜಾಸ್ತಿ ಐತಿ, ಡಿಕ್ರೀಸ್ ಕಾಲಮ್ ಜಾಸ್ತಿ ಐತಿ, ಅದಕ್ಕೆ ಡ್ಯಾಶ್. ಡಿಕ್ರೀಸ್ ಕಾಲಮ್ ಜಾಸ್ತಿ ಐತಿ, ಅದಕ್ಕೆ ಡ್ಯಾಶ್. ಸೇಮ್ ಟೋಟಲ್ ಇಲ್ಲೇ ಬರೀಪ್ಪ. ಜಾಸ್ತಿ ಎಲ್ಲೈತಿ ನೋಡ್ರಿ, ಜಾಸ್ತಿ ಎಲ್ಲೈತಿ 1,20,000. ಇದು ಸೇಮ್ ಟೋಟಲ್ ಇಲ್ಲೇ ಬರೀಪ್ಪ 1,20,000 ಸೇಮ್ 1,20,000 ಬಾಜು ತಿಳಿತಾ. ಇದು ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಕಾಲಮ್ ಕಂಪೇರ್ ಮಾಡ್ಬೇಕು. ಜಾಸ್ತಿ ಎಲ್ಲೈತಿ 1,20,000, ಸೇಮ್ 1,20,000 ಇಲ್ಲೇ ಬರ್ರಿ. ಸೇಮ್ ಇಲ್ಲೇ ಇದೇ ಒಳಗೆ ಲೆಸ್ ಮಾಡ್ರಿ. 1,20,000 ಮೈನಸ್ 30 90, 1,20,000 ಮೈನಸ್ 30 ಎಷ್ಟಿಪ್ಪ 90 ಡಿಫ್ರೆನ್ಸ್, 90,000 ಡಿಫ್ರೆನ್ಸ್. 1,20,000 ಮೈನಸ್ 30 90,000 ಡಿಫ್ರೆನ್ಸ್ ತಿಳಿತಾ. ಓಕೆ ಈಗ ಬರ್ರಿ ಇಲ್ಲಿ, ಅದು ಮುಗಿತು. ಈಗ ಇಲ್ಲೇ ಬರ್ರಿ. ಜಾಸ್ತಿ ಎಲ್ಲೈತಿ ಇದು ಮತ್ತು ಇದು ಜಾಸ್ತಿ ಎಲ್ಲೈತಿ 1,50,000 ಜಾಸ್ತಿ ಐತಿ. ಬರ್ರಿ ಇಲ್ಲೇ 1,50,000 ಅಂತ ಬರ್ರಿ. ಸೇಮ್ ಟೋಟಲ್ ಬಾಜು ಬರೀಬೇಕು. 1,50,000 ಒಳಗೆ 60 ಮೈನಸ್ ಮಾಡ್ರಿಪ್ಪ. 1,50,000 ಒಳಗೆ 60 ಮೈನಸ್ ಮಾಡ್ರಿ. 1,50,000 ಮೈನಸ್ 60,000 ಎಷ್ಟು ಬಂದ ಡಿಫ್ರೆನ್ಸ್ 90,000. ಇಲ್ಲೇನೋ 90 ಡಿಫ್ರೆನ್ಸ್ ಐತಿ, ಇಲ್ಲೇನೋ 90 ಡಿಫ್ರೆನ್ಸ್ ಐತಿ. ಡಿಫ್ರೆನ್ಸ್ ಅಮೌಂಟ್ ಸೇಮ್ ಬರ್ಬೇಕು. ಇಲ್ಲೇನೋ ಡಿಫ್ರೆನ್ಸ್ 90,000 ಐತಿ, ಇಲ್ಲೇನೋ ಡಿಫ್ರೆನ್ಸ್ ಏನಿರಪ್ಪ 90,000 ಐತಿ. ಇಲ್ಲಿ ಡಿಫ್ರೆನ್ಸ್ ಅಮೌಂಟ್ ಸೇಮ್ ಬರ್ಬೇಕು, ಇಲ್ಲಿ ಡಿಫ್ರೆನ್ಸ್ ಅಮೌಂಟ್ ಸೇಮ್ ಬರ್ಬೇಕು. ಆವಾಗಿಂದ ಆನ್ಸರ್ ಕರೆಕ್ಟ್. ಇಲ್ಲಿ ಡಿಫ್ರೆನ್ಸ್ ಅಮೌಂಟ್ ಸೇಮ್ ಬರ್ಬೇಕು, ಇಲ್ಲಿ ಡಿಫ್ರೆನ್ಸ್ ಅಮೌಂಟ್ ಸೇಮ್ ಬರ್ಬೇಕು. ತಿಳಿದ್ರೆ ನಿಮಗೆ. ಓಕೆ ನಾ ಇಲ್ಲಿ ಟಿಕ್ ಮಾಡೇನ್ರಿ, ಭಾಳ ಇಂಪಾರ್ಟೆಂಟ್ ಇದ್ದು. ಯಾಕಂದ್ರೆ ಡಿಕ್ರೀಸ್ ಕಾಲಮ್ ಜಾಸ್ತಿ ಇತ್ತು, ಅದು ಇಲ್ಲೇ ಬರ್ದ ಮತ್ತೆ ಇಲ್ಲೇ ಬರ್ದ ಡಿಫ್ರೆನ್ಸ್ ತಗೊಂಡ್ರಿಪ್ಪ. इल्ले ಇದು ಜಾಸ್ತಿ ಇತ್ತು, ಡಿಫರೆंस तोड़ना 90 बन रही. ओके समझ में आया तुम्हारे को. दोनों में से कौन सा हाईएस्ट देखते हैं हम लोग. ये हाईएस्ट है, इसको लिखते हैं, उसको इधर लिखते हैं, इसमें से डिफरेंस निकालते हैं बचा. उसके बाद में इसको इसमें दोनों कंपेयर करते हैं, ये ज़्यादा है ये लेते हैं, ऐसे डिफरेंस निकालते हैं. समझ में आया. देखो जब ये कंपेयर करते हो मैं कौन सा ज़्यादा आया था, ये वाला ज़्यादा आया था, ये वाला, इसलिए मैं इसको टिक करो, इसलिए मैं इसको टिक करो. ಈಗ ನೋಡ್ರಿಪ್ಪ, ಜಾಸ್ತಿ ಯಾವ ಕಾಲಮ್ ಅಲ್ಲಿ ಬಂದು ಇದು ಬಿಡ್ರಿ, ಜಾಸ್ತಿ ಯಾವ ಕಾಲಮ್ ಅಲ್ಲಿ ಬಂದಿದ್ರಿಪ್ಪ, ಇಲ್ಲಿ ಜಾಸ್ತಿ ಈ ಕಾಲಮ್ ಅಲ್ಲಿ ಟಿಕ್ ಮಾಡಿದಲ್ರಿ ನಾ. ಟಿಕ್ ಇದೇ ಕಾಲಮ್ ಜಾಸ್ತಿ ಬಂದಿದ್ರಿಪ್ಪ, ಇದೇ ಕಾಲಮ್ ಹೌದಲ್ಲ, ಇದು ಕಾಲಮ್ ಜಾಸ್ತಿ ಅಮೌಂಟ್ ಬಂದಿದ್ರಿಪ್ಪ, ಅದಕ್ಕೆ ನಾ ಟಿಕ್ ಮಾಡಿದ್ರಿ ಜಾಸ್ತಿ ಇದ್ದಿದ್ದು. 120 ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಬರೀರಿ, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಬರೀರಿ. ಒಂದನ್ನು ಬಿಟ್ಟಿದ್ದಲ್ರಿ ನಾವು, ಇಲ್ಲೇ ಬರೀರಿ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ತಿಳಿಯುತ್ತಾ. ಬೈ ಚಾನ್ಸ್ ಇಲ್ಲೇ ಜಾಸ್ತಿ ಬಂತ್ರಿ, ಬೈ ಚಾನ್ಸ್ ಇಲ್ಲೇ ಜಾಸ್ತಿ ಬಂತು, ಇದು ಬ್ಯಾಲೆನ್ಸ್ ಇಲ್ಲೇ ಬರಿಬೇಕು, ಇದು ಇಲ್ಲಿ ಬರಿಬೇಕು, ಇದು ಒಳಗೆ ಡಿಫ್ರೆನ್ಸ್ ತಗೋಬೇಕು, ಇಲ್ಲಿ ಬರಿಬೇಕು, ಇದು ಟಿಕ್ ಮಾಡ್ಬೇಕು. ಯಾಕಂದ್ರೆ ಇದು ಜಾಸ್ತಿ ಬಂತು ಅವಾಗ. ಬೈ ಚಾನ್ಸ್ ಇದು ಜಾಸ್ತಿ ಬಂದ್ರೆ ಇದು ಟಿಕ್ ಮಾಡ್ಬೇಕು. आवाज एंट्रीपा ಯಾವ ಕಾಲಮ್ इंक्रीज इन वर्किंग कैपिटल ಬರೀಬೇಕು. ತಿಳಿತಾ. समझ में आने. अगर कंपेयर करते वक्त अगर ये ज्यादा है, समझो ये 5 लाख आया, कितना आया 5 लाख आया, 5 लाख इधर लिखते हैं, इधर 5 लाख, इधर 5 लाख है, समझो ये 1,20,000 है, 1,20,000 है, ये 1,20,000 है, ये 5 लाख है. 5 लाख को ज्यादा था, 5 लाख सेम है लिखते हैं, यहाँ से सेम है लिखते हैं, इसमें डिफरेंस निकाल लिखते हैं. 5 लाख को टिक करते हैं, क्यों ये ज्यादा है. ये लिखते वक्त इंक्रीज इन वर्किंग कैपिटल लिखते हैं, इंक्रीज इन वर्किंग कैपिटल. ठीक है, समझ में आने तुम्हारे को. ತಿಳಿತಲ್ರಿ ನಿಮಗೆ. ಬೈ ಚಾನ್ಸ್ ಇದು 5 लाख ಬಂತು, ಇದು 1,20,000 ಐತಿ, 5 लाख ಇಲ್ಲೇ ಐತಿ ಜಾಸ್ತಿ, ಅದಕ್ಕೆ ಟಿಕ್ ಮಾಡ್ಬೇಕು. ಯಾಕಂದ್ರೆ 5 लाख ಜಾಸ್ತಿ ಐತಿಪ್ಪ ಅಂತ. ಅದು ಇದು ಮಾಡಿ ಅದು 5 लाख ಇಲ್ಲೇ ಬರ್ರಿ, ಆಮೇಲೆ ಇಲ್ಲೇ ಬರೀರಿ, ಇದರೊಳಗೆ ಲೆಸ್ ಮಾಡಿ ಡಿಫರೆನ್ಸ್ ಅಮೌಂಟ್ ಬರೀರಿ. 5 लाख ಜಾಸ್ತಿ ಐತಿ, ಅದಕ್ಕೆ ಟಿಕ್ ಮಾಡಿ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಬರೀಬೇಕಿಲ್ಲ. ಡನ್. ಇದು ಕೇಸ್ ಸೇಮ್ ಜಾಸ್ತಿ ಐತಿ ನೋಡ್ರಿಪ್ಪ, ಅದು ಬರೀಬೇಕು. ಡಿಫರೆನ್ಸ್ ಅಮೌಂಟ್ ಸೇಮ್ ಬರಬೇಕು. 90 90 80 80 50 50 60 60 ಹಂಗೆ ಬರಬೇಕು. ಡನ್. ಓಕೆ, ಟೇಕ್ ದ ಸ್ಕ್ರೀನ್ ಶಾಟ್. Take the screenshot. ನಾ ರಫ್ ಆಗಿ ಬರ್ತೀನಿ ರೀ, ಇಲ್ಲೇ ರಫ್ ಆನ್ಸರ್ ಬೇಕು ನನಗೆ. ಫಂಡ್ಸ್ ಫ್ರಮ್ ಆಪರೇಷನ್ ಎಷ್ಟು ಬಂತು ರೀ? ಅದು ಫಂಡ್ಸ್ ಫ್ರಮ್ ಆಪರೇಷನ್ ಎಷ್ಟು ಬಂತು? ಇದು 1,60,000. ಆಮೇಲೆ
ವರ್ಕಿಂಗ್ ಕ್ಯಾಪಿಟಲ್ ಇದು ಇನ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಡಿಕ್ರೀಸ್ ಅಲ್ಲ, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲ, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಬಂತು? ಅದು ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 90 ಬಂತು ರೀ. ಹೌದಾ? 90 ಅಲ್ಲ, ಅದು 90 ಬಂತು ರೀ, 90,000. ಓಕೆ ಸರಿ, ಇನ್ನು ರಫ್ ಮಾಡ್ತೀನಿ. ರಫ್ ಆನ್ಸರ್ ಅದು. ಓಕೆ, ಸೊ ಬರ್ರಿಪ್ಪ ಈಗ ಥರ್ಡ್ ಏನು ರೆಡಿ ಮಾಡ್ಬೇಕ್ರಿಪ್ಪ? ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಓಕೆ, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ನೋಡ್ರಿ, ಇಲ್ಲಿ ಸೋರ್ಸಸ್ ಆಫ್ ಫಂಡ್ಸ್ ರುಪೀಸ್, ಅಪ್ಲಿಕೇಶನ್ ಆಫ್ ಫಂಡ್ಸ್ ರುಪೀಸ್. ಇದು ಆ್ಯಕ್ಚುಲಿ ಪೂರಾ ಫಾರ್ಮೆಟ್. ಇದು ಆ್ಯಕ್ಚುಲಿ ಏನ್ರಿಪ್ಪ? ಪೂರಾ ಫಾರ್ಮೆಟ್. ಇಷ್ಟು ಐಟಮ್ಸ್ ನಿಮಗೆ ಬರೋಂಗಿಲ್ಲ. ನಾನು ನಿಮಗೆ ಪೂರಾ ಫಾರ್ಮೆಟ್ ಹೇಳೀನಿ. ಪೂರಾ ಫಾರ್ಮೆಟ್ ಯಾವ ಐಟಮ್ಸ್ ತೊಗೋಬೇಕು, ಯಾವ ಐಟಮ್ಸ್ ತೊಗೋಬಾರ್ದು. ನೋಡಿರಿ ಫಾರ್ಮೆಟ್ ನೋಡ್ರಿಪ್ಪ. ಸೋರ್ಸಸ್ ಆಫ್ ಫಂಡ್ಸ್ ಅಂದ್ರೆ ಏನ್ರಿಪ್ಪ? ಇನ್ಕಮ್. ಅಪ್ಲಿಕೇಶನ್ ಆಫ್ ಫಂಡ್ಸ್ ಅಂದ್ರೆ ಏನ್ರಿಪ್ಪ? ಎಕ್ಸ್ಪೆನ್ಸಸ್. ಫಂಡ್ಸ್ ಫ್ರಾಮ್ ಆಪರೇಷನ್ಸ್, ಪ್ರಾಫಿಟ್ ಬಂದರೆ ತೊಗೋಬೇಕು. ಇಶ್ಯೂ ಆಫ್ ಶೇರ್ಸ್, ಶೇರ್ಸ್ ಅಮೌಂಟ್ ಇನ್ಕ್ರೀಸ್ ಆಗಿದೆ ಅಂದರೆ ತೊಗೋಬೇಕಿಲ್ಲ, ಇನ್ಕ್ರೀಸ್. ಶೇರ್ಸ್ ಏನ್ರಿ ಇಲ್ಲೇ ಶೇರ್ಸ್ ನೋಡಿರಿ. ಇಶ್ಯೂ ಆಫ್ ಶೇರ್ಸ್ ಅಂದ್ರೆ ಏನ್ರಿಪ್ಪ? ಶೇರ್ ಕ್ಯಾಪಿಟಲ್ ಅಮೌಂಟ್ ಇನ್ಕ್ರೀಸ್ ಆಗಿದೆ ಅಂದರೆ ತೊಗೋಬೇಕಿಲ್ಲ. ಇಶ್ಯೂ ಆಫ್ ಡಿಬೆಂಚರ್ಸ್, ಡಿಬೆಂಚರ್ಸ್ ಅಮೌಂಟ್ ಇನ್ಕ್ರೀಸ್ ಆಗಿದೆ ಅಂದರೆ ತೊಗೋಬೇಕಿಲ್ಲ. ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ತೊಗೋಬೇಕು. ಆಮೇಲೆ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ತೊಗೋಬೇಕಿಲ್ಲ. ಇಲ್ಲಿ ಅಪ್ಲಿಕೇಶನ್ ಆಫ್ ಫಂಡ್ಸ್ ಅಂದರೆ ಎಕ್ಸ್ಪೆನ್ಸಸ್. ಫಂಡ್ಸ್ ಲಾಸ್ಟ್ ಫ್ರಾಮ್ ಆಪರೇಷನ್ಸ್, ಇಲ್ಲೇ ಪ್ರಾಫಿಟ್, ಇಲ್ಲೇ ಫಂಡ್ಸ್ ಲಾಸ್ಟ್ ಫ್ರಾಮ್ ಆಪರೇಷನ್, ಲಾಸ್ ತೊಗೋಬೇಕು. ಇಲ್ಲೇ ಇಶ್ಯೂ ಆಫ್ ಶೇರ್ಸ್ ಅಂದರೆ ಇನ್ಕ್ರೀಸ್, ಇಲ್ಲಿ ರಿಡಂಪ್ಷನ್ ಆಫ್ ಶೇರ್ಸ್, ಶೇರ್ ಕ್ಯಾಪಿಟಲ್ ಡಿಕ್ರೀಸ್ ಆಗಿದೆ ಅಂದರೆ ತೊಗೋಬೇಕಿಲ್ಲ. ರಿಡಂಪ್ಷನ್ ಆಫ್ ಡಿಬೆಂಚರ್ಸ್, ಡಿಬೆಂಚರ್ ಅಮೌಂಟ್ ಡಿಕ್ರೀಸ್ ಆಗಿದೆ ಅಂದರೆ ತೊಗೋಬೇಕಿಲ್ಲ. ಆಮೇಲೆ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ತೊಗೋಬೇಕಿಲ್ಲ. ಇನ್ಕ್ರೀಸ್, ಇಲ್ಲಿ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಇಲ್ಲಿ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಆಮೇಲೆ ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್ ಅಂದರೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಇನ್ಕ್ರೀಸ್ ಆಗಿದೆ ಅಂದರೆ ತೊಗೋಬೇಕಿಲ್ಲ. ಆಮೇಲೆ ಇಂಟೀರಿಯಂ ಆ್ಯಂಡ್ ಪ್ರಪೋಸ್ಡ್ ಇವೆಂಟ್ ತೊಗೋಬೇಕು. ಟ್ಯಾಕ್ಸ್ ಪೇಡ್ ತೊಗೋಬೇಕು. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ತೊಗೋಬೇಕು. ಇನ್ಕಮ್ ಟ್ಯಾಕ್ಸ್ ಪ್ರೊವಿಷನ್ ತೊಗೋಬೇಕು. ಆಮೇಲೆ ಟೋಟಲ್ ಮಾಡಿರಿ ನಿಮ್ದು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಟ್ಯಾಲಿ ಆಗಬೇಕು. ಇದು ಟಿ ಫಾರ್ಮ್. ನೀವು ಬೇಕಂದ್ರೆ ಏನು ಮಾಡಿರಿಪ್ಪ, ಎಕ್ಸಾಮಲ್ಲೇ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಹಿಂಗೆ ಮಾಡಿರಿ. ನಾವು ಬೇಕಂದ್ರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಇಲ್ಲಿ ಹಿಂಗೆ ಹಾಕ್ತೀರಿ ನಾವು, ಹಿಂಗೆ ಹಾಕ್ತೀರಿ ನಾವು. ಇಲ್ಲೇ ಪರ್ಟಿಕ್ಯುಲರ್ಸ್, ಇಲ್ಲೇ ರುಪೀಸ್. ಹೌದಲ್ಲ? ಇದು ವರ್ಟಿಕಲ್ ಫಾರ್ಮ್ ಹಾಕ್ತೀವಿ ನಾವು, ವರ್ಟಿಕಲ್ ಫಾರ್ಮ್. ಇಲ್ಲಿ ಮೇಲೆ ಸೋರ್ಸಸ್ ಆಫ್ ಫಂಡ್ಸ್, ಸೋರ್ಸಸ್ ಆಫ್ ಫಂಡ್ಸ್. ಎಲ್ಲ ಐಟಮ್ಸ್ ತೊಗೋರಿ, ಇಲ್ಲ ಎಲ್ಲ ಐಟಮ್ಸ್ ತೊಗೋರಿ. ಟೋಟಲ್ ಮಾಡಿರಿ. ಇದರಿಂದ ಟೋಟಲ್ ಸೋರ್ಸಸ್ ಆಫ್ ಫಂಡ್ಸ್ ಟೋಟಲ್. ಆಮೇಲೆ ಕ್ಯಾಪಿಟಲ್ ಬಿ, ಅಪ್ಲಿಕೇಶನ್ ಆಫ್ ಫಂಡ್ಸ್, ಅಪ್ಲಿಕೇಶನ್ ಆಫ್ ಫಂಡ್ಸ್. ಆಮೇಲೆ ಎಲ್ಲ ಐಟಮ್ಸ್ ತಗೋರಿ. ಆಮೇಲೆ ಟೋಟಲ್ ಮಾಡಿ. ನಾ ಹಾರಿಜಾಂಟಲ್ ಹಾಕ್ತೀನಿ, ನೀವು ವರ್ಟಿಕಲ್ ಹಾಕ್ರಿ ಬೇಕಂದ್ರೆ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಪರ್ಟಿಕ್ಯುಲರ್ಸ್ ರುಪೀಸ್, ಎ ಕ್ಯಾಪಿಟಲ್ ಎ, ಸೋರ್ಸಸ್ ಆಫ್ ಫಂಡ್ಸ್, ಎಲ್ಲ ಐಟಮ್ಸ್ ತಗೋರಿಲ್ಲ. ಟೋಟಲ್ ಮಾಡಿರಿ. ಆಮೇಲೆ ಕ್ಯಾಪಿಟಲ್ ಬಿ ಒಳಗೆ ಅಪ್ಲಿಕೇಶನ್ ಆಫ್ ಫಂಡ್ಸ್, ಎಲ್ಲ ಐಟಮ್ಸ್ ತಗೋರಿಲ್ಲ. ಟೋಟಲ್ ಮಾಡಿರಿ. ಡನ್. ಈ ಥರ ಮಾಡಿರಿ. ಇದು ಬೇರೆ ಟೋಟಲ್, ಇದು ಬೇರೆ ಟೋಟಲ್. ಏನು ಆ್ಯಡ್ ಲಾಸ್ ಮಾಡೋಕೆ ಬರಂಗಿಲ್ಲ ಇಲ್ಲಿ. ಇದು ಬೇರೆ ಟೋಟಲ್, ಇದು ಬೇರೆ ಟೋಟಲ್. ಹಿಂಗೆ ಮಾಡಿರಿ ಬೇಕಂದ್ರೆ. ನಾ ಈ ಥರ ಮಾಡ್ತೀನಿ. ಸರಿ ಬರೀರಿಪ್ಪ ಈಗ ಫಂಡ್ಸ್ ಫ್ರಾಮ್ ಆಪರೇಷನ್ ಪ್ರಾಫಿಟ್. ಫಂಡ್ಸ್ ಫ್ರಾಮ್ ಆಪರೇಷನ್ ಪ್ರಾಫಿಟ್ ಬಂತ್ರಿಪ್ಪ ನಮ್ದು. ಬಂದು ನೋಡಿಲ್ಲ. ಫಂಡ್ಸ್ ಫ್ರಾಮ್ ಆಪರೇಷನ್ ಪಾಸಿಟಿವ್, ಅದು ಪಾಸಿಟಿವ್. ಪಾಸಿಟಿವ್ ಅಂದ್ರೆ ಏನಪ್ಪ? ಪ್ರಾಫಿಟ್ ಎಷ್ಟಿದ್ದು? 1,60,000. 1,60,000. ಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೋರಿಪ್ಪ, ಸ್ಕ್ರೀನ್ಶಾಟ್ ತೊಗೋರಿ ಬೇಕಂದ್ರೆ. ಇದು ಭಾಳ ಇಂಪಾರ್ಟೆಂಟ್ ಫಾರ್ಮಾಟ. ಬರೀಲಿ ನೋಡೋಣ್ರಿ. ಫಂಡ್ಸ್ ಫ್ರಾಮ್ ಆಪರೇಷನ್ ಪ್ರಾಫಿಟ್ ಐತ್ರಿ, ಪ್ರಾಫಿಟ್ ಪಾಸಿಟಿವ್ ಐತ್ರಿ, ತೊಗೋರಿಲ್ಲ. 1,60,000 ತೊಗೋರಿ. 1,60,000. ನೆಗೆಟಿವ್ ಅಂದರೆ ಇದು ತೊಗೋಬೇಕು. ನೆಗೆಟಿವ್ ಅಂದರೆ ಇಶ್ಯೂ ಆಫ್ ಶೇರ್ಸ್. ಶೇರ್ಸ್ ಇಶ್ಯೂ ಐತಿ, ಹೆಂಗೆ ಫೈಂಡ್ ಔಟ್ ಮಾಡಬೇಕ್ರಿಪ್ಪ? ಶೇರ್ಸ್ ಅಮೌಂಟ್ ಇನ್ಕ್ರೀಸ್ ಆಗಿದೆ ಅಂದರೆ ಇಶ್ಯೂ ಐತ್ರಿಪ್ಪ ಅಂತ. ಇಶ್ಯೂ ಆಫ್ ಇಕ್ವಿಟಿ ಶೇರ್ ಇರಲಿ, ಇಶ್ಯೂ ಆಫ್ ಪ್ರಿಫರೆನ್ಸ್ ಶೇರ್ ಇರಲಿ. ಇಶ್ಯೂ ಆಫ್ ಶೇರ್ಸ್, ಶೇರ್ಸ್ ಅಂದರೆ ಇಲ್ಲಿ ತೊಗೋಬೇಕು. ಶೇರ್ಸ್ ನೋಡ್ರಿಪ್ಪ, ಇಲ್ಲೇ ಓಪನಿಂಗ್ ಅಮೌಂಟ್ 5 lakh, ಕ್ಲೋಸಿಂಗ್ ಅಮೌಂಟ್ 4 lakh. ಇನ್ಕ್ರೀಸ್ ಆಗೈತ್ರಿ, ಡಿಕ್ರೀಸ್ ಆಗೈತ್ರಿ? ಡಿಕ್ರೀಸ್. ಇನ್ಕ್ರೀಸ್ ಅಂದರೆ ಇಶ್ಯೂ ಆಫ್ ಶೇರ್ಸ್, ಡಿಕ್ರೀಸ್ ಅಂದರೆ ರಿಡಂಪ್ಷನ್ ಆಫ್ ಶೇರ್ಸ್. ತಿಳಿತ್ರಿ? ಇದು ಅಮೌಂಟ್ ಇನ್ಕ್ರೀಸ್ ಅಂದರೆ ಇಶ್ಯೂ ಆಫ್ ಶೇರ್ಸ್, ಇದು ಅಮೌಂಟ್ ಡಿಕ್ರೀಸ್ ಅಂದರೆ ರಿಡಂಪ್ಷನ್ ಆಫ್ ಶೇರ್ಸ್. ನೀವು ಹೇಳ್ರಿ ನನಗೆ ಇನ್ಕ್ರೀಸ್ ಆಗಿತ್ತು, ಡಿಕ್ರೀಸ್ ಆಗಿತ್ತು? ಇದು 5 lakh ಇತ್ತು, 4 lakh ಆಗಿತ್ತು ರೀ.
ಇನ್ಕ್ರೀಸ್ ಡಿಕ್ರೀಸ್ ಡಿಕ್ರೀಸ್. ಡಿಕ್ರೀಸ್ ಅಂದ್ರೆ ಏನ್ರಿಪ್ಪ ರಿಡಂಪ್ಷನ್ ಆಫ್ ಶೇರ್ಸ್. ಡಿಕ್ರೀಸ್ ಅಂದ್ರೆ ಏನ್ರಿಪ್ಪ ರಿಡಂಪ್ಷನ್. ಡಿಕ್ರೀಸ್ ಅಂದ್ರೆ ರಿಡಂಪ್ಷನ್ ಆಫ್ ಶೇರ್ಸ್. ಡಿಕ್ರೀಸ್ ಅಂದ್ರೆ ರಿಡಂಪ್ಷನ್ ಆಫ್ ಶೇರ್ಸ್. ಎಷ್ಟು ಡಿಕ್ರೀಸ್ ಆಗಿತ್ತು 5 lakh minus 4 lakh 1 lakh डिक्रीज ಆಗಿತ್ತು ರೀ. रिडम्पशन ऑफ शेयर्स एस्ट्रिप 1 लाख डिक्रीज ಆಗಿತ್ತು ರೀ. समझ में आया. अगर तुम्हारा शेयर कैपिटल इंक्रीज हुआ तो उसका मतलब क्या इश्यू ऑफ शेयर्स. अगर तुम्हारा शेयर कैपिटल डिक्रीज हुआ तो रिडम्पशन ऑफ शेयर्स. यहाँ पे शेयर कैपिटल क्या हुआ डिक्रीज हुआ तो उसका मतलब क्या रिडम्पशन ऑफ शेयर्स. रिडम्पशन ऑफ शेयर ये हुआ, रिडम्पशन ऑफ शेयर हुआ. ठीक है ओके. तुम्हारा इश्यू ऑफ शेयर्स नहीं आया. इश्यू ऑफ शेयर्स तुम्हारे पास नहीं आया क्यों रिडम्पशन है तुम्हारे पास. क्या है रिडम्पशन है. ठीक है. ये फंड्स लॉस भी तुम्हारे पास नहीं आया क्योंकि प्रॉफिट है. ओके डन. नेक्स्ट इतना हुआ. रिजर्व नहीं आता, प्रॉफिट लॉस भी नहीं आता. डिबेंचर. हाँ डिबेंचर आता. डिबेंचर नोड्री पहले 1 lakh इत्ता ಈಗ ಎಷ್ಟಾಗಿತ್ರಿಪ್ಪ 80,000. ಡಿಬೆಂಚರ್ ಅಮೌಂಟ್ ಇನ್ಕ್ರೀಸ್ ಅಂದ್ರೆ ಇಶ್ಯೂ ಆಫ್ ಡಿಬೆಂಚರ್ಸ್. ಇನ್ಕ್ರೀಸ್ ಆಗಿಲ್ಲ. ಇನ್ಕ್ರೀಸ್ ಅಂದ್ರೆ ಇಶ್ಯೂ ಆಫ್ ಡಿಬೆಂಚರ್ಸ್. ಈಗ ಇದು ಡಿಬೆಂಚರ್ ಅಮೌಂಟ್ ಡಿಕ್ರೀಸ್ ಆಗಿತ್ತು ರೀ. 1 lakh ಇತ್ತು ಈಗ 80,000 ಆಗಿತ್ತು ರೀ. ಡಿಕ್ರೀಸ್ ಡಿಬೆಂಚರ್ ಅಮೌಂಟ್ ಡಿಕ್ರೀಸ್ ಆಗಿತ್ತು ರೀ. ಡಿಕ್ರೀಸ್ ಅಂದ್ರೆ ಏನ್ರಿಪ್ಪ ರಿಡಂಪ್ಷನ್ ಆಫ್ ಡಿಬೆಂಚರ್. ಡಿಕ್ರೀಸ್ ಅಂದ್ರೆ ಏನ್ರಿ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್. ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಡಿಕ್ರೀಸ್ ಆಗಿತ್ತು ರೀ. ಎಷ್ಟು ರೀಪ ಇದು 1 lakh minus 80 20,000 ಡಿಕ್ರೀಸ್ ಆಗಿತ್ತು ರೀ. 20,000 ಡಿಕ್ರೀಸ್ ಆಗಿತ್ತು ರೀ. ಓಕೆ ಇದನ್ನು ಮುಗಿತು ರೀ. ಇಶ್ಯೂ ಆಫ್ ಡಿಬೆಂಚರ್ಸ್ ಬರಂಗಿಲ್ಲ ಯಾಕಂದ್ರೆ ರಿಡಂಪ್ಷನ್ ಐತಿ. ಇಶ್ಯೂ ಆಫ್ ಡಿಬೆಂಚರ್ಸ್ ಬರಂಗಿಲ್ಲ. ರಿಡಂಪ್ಷನ್ ಐತಿ ಇಶ್ಯೂ ಆಫ್ ಡಿಬೆಂಚರ್ಸ್ ಬರಂಗಿಲ್ಲ. ಸರಿ ಮತ್ತೇನೈತ್ರಿಪ್ಪ ಇದಾದ್ಮೇಲೆ ಕ್ರೆಡಿಟ್ಸ್ ಬರಂಗಿಲ್ಲ, ಬಿಲ್ಸ್ ಪೇಪರ್ ಬರಂಗಿಲ್ಲ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಹಾಂ ಬರ್ರಿಪ್ಪ ಫಿಕ್ಸ್ಡ್ ಅಸೆಟ್ಸ್. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಡೆಪ್ರಿಸಿಯೇಷನ್ ಕೊಟ್ಟಿಲ್ಲ. ಡೆಪ್ರಿಸಿಯೇಷನ್ ಕೊಟ್ಟಿದ್ರೆ ಕಂಪಲ್ಸರಿನೂ ಅಕೌಂಟ್ ಲೆಜರ್ ಅಕೌಂಟ್ ರೆಡಿ ಮಾಡಬೇಕು. ಡೆಪ್ರಿಸಿಯೇಷನ್ ಕೊಟ್ಟಿಲ್ಲ ಈಗ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಓಪನಿಂಗ್ ಬ್ಯಾಲೆನ್ಸ್ 3 lakh, ಕ್ಲೋಸಿಂಗ್ ಬ್ಯಾಲೆನ್ಸ್ 4 lakh. ಫಿಕ್ಸ್ಡ್ ಅಸೆಟ್ಸ್ ಅಮೌಂಟ್ ಇನ್ಕ್ರೀಸ್ ಮೀನ್ಸ್ ಪರ್ಚೇಸ್. Fixed assets, land and building. Fixed assets amount increase means purchase. Fixed assets amount decrease means sale. 33 समझा. Fixed assets की amount increase हुई के तो उसका मतलब क्या परचेस. Fixed assets की amount decrease हुई उसका मतलब sale. ठीक है. Land and building ನೋಡ್ರಿಪ್ಪ ಫಸ್ಟ್ 3 lakh ಇತ್ತು ಈಗ ಎಷ್ಟ್ರಿಪ್ಪ 4 lakh. Increase means purchase of land and building. Increase means purchase of land and building. ಎಲ್ಲಿತ್ರಿ purchase of fixed assets means purchase of land and building. Purchase of land and building. ತಗೋರಿ purchase of land and building. Purchase of land and building. Purchase of land and building ಎಷ್ಟ್ರಿಪ್ಪ 4 minus 3 1 lakh. Purchase of land and building ಎಷ್ಟ್ರಿಪ್ಪ ಅದು 1 lakh. Purchase of land and building 1 lakh. मुगित रिदु purchase of land and building मुगित. समझ में आने. यहाँ पे फिक्स्ड एसेट की अमाउंट क्या हुई इंक्रीज हुई. इंक्रीज का मतलब क्या परचेज ऑफ. परचेज डिक्रीज हुई तो सेल. इंक्रीज मीन्स परचेज. परचेज ऑफ लैंड एंड बिल्डिंग डिफरेंस कितना 1 lakh हो गया. नेक्स्ट नोड्रिप्पा प्लांट एंड मशीनरी. प्लांट एंड मशीनरी 2 lakh इತ್ತು ಈಗ ಎಷ್ಟಾಗಿತ್ರಿಪ್ಪ 1 lakh 80. ಡಿಕ್ರೀಸ್ ಏನ್ರಿ ಡಿಕ್ರೀಸ್ ಆಗಿತ್ತು ರೀ. ಡಿಕ್ರೀಸ್ ಮೀನ್ಸ್ ಫಿಕ್ಸ್ಡ್ ಅಸೆಟ್ ಅಮೌಂಟ್ ಡಿಕ್ರೀಸ್ ಮೀನ್ಸ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್. ಸೇಲ್ ಆಫ್ डिक्रीज है नहीं. डिक्रीज means sale of plant and machinery. Sale of fixed assets. Sale of plant and machinery. Decrease means sale. Decrease means sale. Fixed assets decrease means sales. Sale of plant and machinery. Sale of plant and machinery. ಎಷ್ಟು ಡಿಕ್ರೀಸ್ ಆಗಿತ್ರಿಪ್ಪ 2 lakh minus 1 lakh 80 20,000. ಎಷ್ಟು 20,000. ಓಕೆ ಪ್ಲಾಂಟ್ ಆ್ಯಂಡ್ ಮಷಿನರಿ ಮುಗೀತು. ಗುಡ್ ವಿಲ್ ಬರಂಗಿಲ್ಲ ಇಲ್ಲೇ. ಸ್ಟಾಕ್ನು ಬರಂಗಿಲ್ಲ, ಡೆಟರ್ಸ್ನು ಬರಂಗಿಲ್ಲ. ಟ್ಯಾಕ್ಸ್ ಪೇಡ್ ತಗೋಬೇಕು. ಟ್ಯಾಕ್ಸ್ ಪೇಡ್ ತಗೋಬೇಕು 50,000. ಟ್ಯಾಕ್ಸ್ ಪೇಡ್ ಹಾಂ ಟ್ಯಾಕ್ಸ್ ಪೇಡ್ ಎಷ್ಟು ಟ್ಯಾಕ್ಸ್ ಪೇಡ 50,000. ಟ್ಯಾಕ್ಸ್ ಪೇಡ್ 50,000. ಆಮೇಲೆ ಮತ್ತೆ ಏನಿಲ್ಲ ಅಲ್ಲೇ ನೋಡ್ರಿ. ಪ್ರಪೋಸ್ ಡಿವಿಡೆಂಡ್ ಇಲ್ಲ, ಇಂಟರಿಮ್ ಡಿವಿಡೆಂಡ್ ಇಲ್ಲ. ಇನ್ವೆಸ್ಟ್ಮೆಂಟ್ ಐತಿ ಇಲ್ಲೇ. ಇನ್ವೆಸ್ಟ್ಮೆಂಟ್ ಕೊಟ್ಟಿಲ್ಲ. ಇನ್ವೆಸ್ಟ್ಮೆಂಟ್ನು ಕೊಟ್ಟಿಲ್ಲ ಬಿಡ್ರಿ. ಇನ್ವೆಸ್ಟ್ಮೆಂಟು ಕೊಟ್ಟಿಲ್ಲ. ಆಮೇಲೆ ಪ್ರಪೋಸ್ ಇಂಟರಿಮ್ ಡಿವಿಡೆಂಡ್ನು ಕೊಟ್ಟಿಲ್ಲ. ಆಮೇಲೆ ಐತಿ. ಮತ್ತು इनकम टैक्स प्रोविजन ಕೊಟ್ಟಿಲ್ಲ. प्रिलिमिनरी एक्सपेंस ಕೊಟ್ಟಿಲ್ಲ. है ना. नहीं दिया है, नहीं दिया तो मैं सभी रद्द कर रहा हूँ. ठीक है.
अब देखेंगे क्या बचा अभी, इंक्रीज इन वर्किंग कैपिटल है कि डिक्रीज इन वर्किंग कैपिटल है, ಏನಿತ್ರಿಪ್ಪ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಬಂದಿದೆ ಇದು 90,000. ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಡಿಕ್ರೀಸ್ ಇಲ್ಲೈತಿ, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲೈತಿ. ಎಷ್ಟಿದ್ದು 90,000. ಎಷ್ಟ್ರಿ 90,000 ತಗೋರಿ, 90,000 ಓಕೆ. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಬರಂಗಿಲ್ಲ, ಡಿಕ್ರೀಸ್ ಐತಿ ಅದಕ್ಕೆ ಇನ್ಕ್ರೀಸ್ ಬರಂಗಿಲ್ಲ. है समझ में आ रहा है तुम्हारे को? ओके, तो सभी हो गया, अभी सभी हो गया ने. टोटल करके देखेंगे हमारा ये अमाउंट है, टोटल करके देखेंगे अभी, टोटल करके देखेंगे अभी कितना था बोल के. ओके 1,60,000 प्लस 20, उसके बाद में प्लस 90, कितना 2,70,000 आ रहा है. इसका कितना होता है 1 लाख प्लस 20 प्लस 1 लाख, सॉरी 2 लाख नहीं, 2,20,000 20 प्लस 50. ओके, इसका टोटल कर कितना था हमारा 2,70,000 आता, 2,70,000 ठीक है ना. इसका करो कितना था 2,20,000 50 2,70,000. फंड फ्लो स्टेटमेंट रेडी, फंड फ्लो स्टेटमेंट रेडी. गॉट इट? समझ में आया? ನೋಡ್ರಿಪ್ಪ, ನಾ ಎಷ್ಟು ಮಟ್ಟ ಮಾಡೇನ್ರಿ. ಇಟ್ಸ್ ಅರೌಂಡ್ ಟು ನೈಟ್ 1 o'clock. ಸೊ I have tried my level best to teach you. I am getting my voice slow because of everybody is sleeping, so I don't want to disturb them. So please, I hope you understood all my points clearly. I have tried my level best to teach you. Now we'll go for next questions. Okay, thank you all of you. Take the screenshot.